ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಒಂದು ಮುಹೂರ್ತದಲ್ಲಿ ಅಥವಾ ಒಂದು ಒಳ್ಳೆಯ ದಿನ ಅಂತ ಯಾವುದನ್ನು ಕನ್ಸಿಡರ್ ಮಾಡಬೇಕು? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವೆಲ್ಲ ಯಾವ ಬೆಸ್ಟ್ ಕಾಂಬಿನೇಷನಲ್ಲಿ ಒಂದು ಒಳ್ಳೆಯ ದಿನ ಅಂತ ಸಿಗುತ್ತೆ ನಮಗೆ? ಇವಾಗ ಎಷ್ಟೋ ಜನ ಅಷ್ಟಮಿ, ನವಮಿ, ಏಕಾದಶಿ ಅಥವಾ ಮೂಲ ನಕ್ಷತ್ರ ಅಥವಾ ಯಾವುದೋ ದುರ್ಯೋಗಗಳಲ್ಲಿ ಇಂಥ ಈ ವರ್ಸ್ಟ್ ಪಾಸಿಬಲ್ ಕಾಂಬಿನೇಷನ್ಗಳು ಕೂಡ ಎಷ್ಟೋ ಜನ ಮುಹೂರ್ತಗಳನ್ನು ಇಟ್ಟು ತುಂಬ ವ್ಯತ್ಯಾಸಗಳಾಗಿರೋದು ಉಂಟು. ಹಾಗಾಗಿ ಒಂದು ಒಳ್ಳೆಯ ಮುಹೂರ್ತ ಅಂದರೆ ಏನು, ಒಂದು ಒಳ್ಳೆಯ ದಿನ ಹೇಗೆ ಸೆಲೆಕ್ಟ್ ಮಾಡೋದು, ಮತ್ತು ಯಾವ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳ ಕಾಂಬಿನೇಷನ್ನು ಒಳ್ಳೆಯದು ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಈ ಒಂದು ಪ್ರಶ್ನೆ ಏನಿದೆ ಇವತ್ತು, ಇದು ಮುಹೂರ್ತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಮತ್ತೆ ಬಹಳ ಬೇಸಿಕ್ ಆದಂತಹ ಒಂದು ಪ್ರಶ್ನೆ ಇದು. ಯಾಕೆ ಅಂದರೆ, ನಾನು ಹೆಚ್ಚು ಕಮ್ಮಿ ಒಂದು 38 ವರ್ಷಗಳಿಂದ ಕೂಡ ಈ ಜ್ಯೋತಿಷ್ಯದ ಮುಹೂರ್ತ ಭಾಗವನ್ನೇ ನಾನು ಫಸ್ಟ್ ನಮ್ಮ ತಂದೆಯಿಂದ ಕಲ್ತಿದ್ದು. ನನಗೊಂದು 11-12 ವರ್ಷ ಅಷ್ಟೇ, 38-39 ವರ್ಷದ ಮೇಲೆ ಆಗೋಯ್ತು. ಸೊ ಹಾಗಾಗಿ ಈ ಮುಹೂರ್ತ ಭಾಗವನ್ನು ಫಸ್ಟ್ ನಾನು ಕಲಿತಾಗಲೂ ಕೂಡ ನಮ್ಮ ತಂದೆ ಮೊದಲನೇ ಹೇಳ್ತಾ ಇದ್ದಿದ್ದೇನೆ, ತಾರಾಬಲ ಮತ್ತು ಚಂದ್ರಬಲ ಎರಡನ್ನೂ ನೋಡಬೇಕು. ಯಾರಿಗೆ ಕರ್ಮವನ್ನು ಮಾಡ್ತೀವಿ, ಯಾರ ಹೆಸರಲ್ಲಿ ಮಾಡ್ತೀವಿ, ಅದು ಮದುವೆ ಅಂದರೆ ಹುಡುಗ ಮತ್ತು ಹುಡುಗಿಗೆ ಇಬ್ಬರಿಗೂ ತಾರಾಬಲ ಚಂದ್ರಬಲ ಹೊಂದಬೇಕು. ಅದೇ ರೀತಿಯಲ್ಲಿ ಉಪನಯನ ಮಾಡಿದ್ರೆ ಒಟ್ಟುಗೆ ಹೊಂದಬೇಕು, ನಾಮಕರಣ ಮಾಡಿದ್ರೆ ಶಿಶು ಹೊಂದಬೇಕು. ಹೀಗೆ ಯಾರಿಗೆ ಯಾರನ್ನು ಕುರಿತು ಕರ್ಮವನ್ನು ಮಾಡ್ತೀವಿ ಅವರಿಗೆ ತಾರಾಬಲ ಚಂದ್ರಬಲ ಎರಡೂ ಬರಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ತಾರಾಬಲ ಚಂದ್ರಬಲ, ನಿಮ್ಮ ಜನ್ಮ ನಕ್ಷತ್ರ ಜನ್ಮರಾಶಿ ಗೊತ್ತಿದ್ದಾಗ ತಾರಾಬಲ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಕಸ್ಮಾತ್ ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ನಾಮ ನಕ್ಷತ್ರಕ್ಕೆ ತಾರಾಬಲವನ್ನು ಚಂದ್ರಬಲವನ್ನು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ. ತಾರಾಬಲ ಚಂದ್ರಬಲ ಎರಡೂ ಇತ್ತು ಅಂದರೆ, ಯಾಕೆಂದರೆ ಜನ್ಮತಾರೆನಲ್ಲಿ ಕೆಲವು ಕರ್ಮಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ವಿಪತ್ತಾರೆನಲ್ಲಿ, ಪ್ರತ್ಯಕ್ ತಾರೆನಲ್ಲಿ, ನೈಧನ ತಾರೆನಲ್ಲಿ, ನೈಧನಂ ನಿಧನಂ ಪ್ರೋಕ್ತಂ ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳುತ್ತೆ. ನೈಧನ ತಾರೆ ಅಂದರೆ ಮರಣ, ಸಾವು ಅನ್ನೋ ಅರ್ಥ. ಎಷ್ಟೋ ಜನ ಈ ಮನೆಗಳಲ್ಲಿ ಶುಭ ಕೆಲಸ ಆಗ್ತಾ ಇದ್ದಂಗೆ ಸ್ವಲ್ಪ ದಿನಗಳಲ್ಲೇನೆ ಮರಣಗಳು ಉಂಟಾಗತ್ತೆ. ಯಾತಕ್ಕಾಗತ್ತೆ ಅಂದರೆ ಅವರು ನೈಧನ ತಾರೆನಲ್ಲಿಟ್ಟಿರ್ತಾರೆ, ಇಲ್ಲ ಮೃತ್ಯು ಪಂಚಕದಲ್ಲಿಟ್ಟಿರ್ತಾರೆ. ಈ ತಾರಾಬಲದಲ್ಲಿ ನೈಧನ ತಾರೆ, ಪಂಚಕಗಳಲ್ಲಿ ಮೃತ್ಯು ಪಂಚಕ, ಅಗ್ನಿ ಪಂಚಕ, ಚೋರ ಪಂಚಕ, ರಾಜಪಂಚಕ, ರೋಗ ಪಂಚಕ, ಈ 4 ಮುಖ್ಯವಾಗಿ ಪಂಚಕಗಳಲ್ಲಿ ಇದಿದೆ. ಅಗ್ನಿ ಪಂಚಕ, ರಾಜಪಂಚಕ, ಚೋರ ಪಂಚಕ ಮತ್ತು ರೋಗ ಪಂಚಕ. ಅಗ್ನಿ ಪಂಚಕ ಅಂದರೆ ಬೆಂಕಿ ಅವಘಡಗಳು ಆಗ್ತಕ್ಕಂಥದ್ದು, ಮಂಟಪ ಸುಟ್ಟೋಗೋದು, ಇಲ್ಲ ಓದೋದು ಬಟ್ಟೆ ಸುಟ್ಟೋಗೋದು, ಈ ಥರ ಏನೋ ಅನಾಹುತಗಳು ಆಗ್ತಕ್ಕಂಥದ್ದು, ಇಲ್ಲ ಬೇರೆ ಯಾರಿಗೋ ಬಂದಿರೋರಿಗೂ ಆಗ್ಬೋದು. ಹೀಗೆ ರಾಜಪಂಚಕ ಅಂದರೆ ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡುವಂಥದ್ದು, ಇವತ್ತಿನ ಲೈಫ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ. ಚೋರ ಪಂಚಕ ಅಂದರೆ ಕಳವಾಗ್ತಕ್ಕಂಥದ್ದು, ಚೋರ ಲಗ್ನ, ಚೋರ ಪಂಚಕ ಅಂತೆಲ್ಲ ಸಾಮಾನ್ಯ ಆಡು ಭಾಷೆನಲ್ಲಿ ಹೇಳ್ತಾ ಇರ್ತೀನಿ ನಾವು. ಕಳವಾಗುವಂಥದ್ರೊಳಗೆ ಇಟ್ಟಿರ್ತಾರೆ. ಯಾಕಂದರೆ ಮುಹೂರ್ತ ಇಡೋದು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ತುಂಬ ಕಷ್ಟ. ತುಂಬ ಅಂದರೆ ತುಂಬಾ ಕಷ್ಟ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಕಲಿಯುಗದಲ್ಲಿ ದಿ ಬೆಸ್ಟ್ ಮುಹೂರ್ತ ಅನ್ನೋದು ಸಿಗೋದು ಅಸಾಧ್ಯ ಅಂತಲೇ ಹೇಳಬಹುದು, ಅಥವಾ ಕಷ್ಟ ಸಾಧ್ಯ. ಇನ್ನೂ ಒಂದ್ಸತಿ ಹೇಳ್ತೀನಿ, ಕಲಿಯುಗದಲ್ಲಿ ದಿ ಬೆಸ್ಟ್ ಮುಹೂರ್ತ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅಂತ ಸಿಗೋವಂಥದ್ದು ಬಹುಶಃ ವರ್ಷದಲ್ಲಿ ಒಂದು 4-5 ಮುಹೂರ್ತ ಇದ್ದರೆ ಹೆಚ್ಚೆಚ್ಚು. ಬಹುಶಃ ಅಷ್ಟು ಕಷ್ಟ ಮುಹೂರ್ತನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಡೀ ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಜನಗಳ ಹಿತದೃಷ್ಟಿಯಿಂದ ಈ ಒಂದು ವಿಡಿಯೋನ ಮತ್ತು ಈ ಒಂದು ವಿಷಯನ ಕಾನ್ಸೆಪ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವೇ ತಿಳ್ಕೊಬೋದು. ನೀವು ಬೇರೆ ಯಾರನ್ನೂ ಬೇಸಿಕ್ ಆಗಿ ಕೇಳಬೇಕಾಗೇ ಇಲ್ಲ, ಅಥವಾ ಬೇರೆಯವ್ರ ಹತ್ರ ನೀವು ಕೇಳ್ಕೊಂಬಂತು ಅನ್ನೋ ಸಣ್ಣ ಪುಟ್ಟ ಮುಹೂರ್ತ ಇಡ್ತಕ್ಕಂತಹ ಜನಗಳ ಹತ್ರ ನೀವು ಕೇಳ್ಕೊಂಬಂದ್ಗೂ ಕೂಡ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೀವೇ ನೋಡ್ಕೋಬೋದು. ಹಾಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇದು ಪಂಚಾಂಗ ಅಂದರೆ ಇದೇನೆ 5 ಅಂಗಗಳು. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ.
ತಿಥಿ ತಿಥಿ ಅಂದಾಗ ನಮಗೆ 15 + 15 ಶುಕ್ಲ ಪಕ್ಷದಲ್ಲಿ 15, ಅದೇ ರಿಪೀಟ್ ಆಗುತ್ತೆ ಕೃಷ್ಣ ಪಕ್ಷದಲ್ಲಿ, ಹುಣ್ಣಿಮೆ ಇರೋದು ಅಮಾವಾಸ್ಯೆ ಆಗುತ್ತೆ 35, ಒಟ್ಟು 30 ತಿಥಿಗಳು. ಇದಿಷ್ಟು ತಿಥಿಗಳಲ್ಲಿ ನಾವು ಯಾವ ಯಾವ ತಿಥಿಗಳಲ್ಲಿ ಶುಭ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ. ಪಾಡ್ಯದ ದಿನ ಪ್ರತಿಪದ್ಗಮನಂ ನಷ್ಟಂ ಪ್ರತಿಪತ್ ಪಾಠನಾಶನಂ ಅಂತ ಶಾಸ್ತ್ರ ಹೇಳುತ್ತೆ. ಪಾಡ್ಯದಲ್ಲಿ ಏನೇ ಕೆಲಸ ಮಾಡಿದ್ರು ಲಾಸ್ ಆಗುತ್ತೆ, ಪಾಡ್ಯದಲ್ಲಿ ಪ್ರಯಾಣ ಮಾಡ್ತು ಅಂದ್ರೆ ಲಾಸ್ ಆಗುತ್ತೆ, ಹೀಗೆಲ್ಲ ಬೇಕಾದಷ್ಟಿದೆ. ಹಾಗಾಗಿ ಪಾಡ್ಯದ ದಿನ, ಪಾಡ್ಯ ಅಂದ್ರೆ ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ಅಥವಾ ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ, ಈ ದಿನ ಯಾವುದೇ ಶುಭ ಕೆಲಸವನ್ನು, ಯಾವುದೇ ಅಂತ ಹೇಳಿದಾಗ ನಾನು ಕೆಲವು ಸಣ್ಣ ಪುಟ್ಟ ಎಕ್ಸಾಮ್ಷನ್ಸ್ ಇರುತ್ತೆ, ಲೈಕ್ ನಾಮಕರಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಅದೊಂದನ್ನೇ ನಾನು ತಗೊಳ್ಳೋದು. ಯಾಕೆಂದ್ರೆ ಧರ್ಮಶಾಸ್ತ್ರಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ಎಲ್ಲ ಕಡೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾಮಕರಣಂ ಏಕಾದಶೆ ಹನಿ ದ್ವಾದಶೇವ ಅಂತ. ಅಂದ್ರೆ ನಾಮಕರಣವನ್ನ 11ನೇ ದಿನ ಅಥವಾ 12ನೇ ದಿನ ಮಾಡಬೇಕು. ಅಥವಾ ಅಂತ ಯಾಕೆ ಇನ್ನೊಂದು ಎಕ್ಸಾಮ್ಷನ್ ಕೊಟ್ಟಿದೆ ಅಂದ್ರೆ, ಅಕಸ್ಮಾತ್ 11ನೇ ದಿನ ಅಮಾವಾಸ್ಯೆ ಬಂತು ಅಂದ್ರೆ ಅಥವಾ ಪಿತೃಶ್ರಾದ್ದ ಬಂತು ಅಂದ್ರೆ ಈ ಥರದ್ದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಇನ್ನೊಂದು ದಿನ ಕೊಟ್ಟಿದ್ದಾರೆ ಹೊರತು, ಅದು ಮೀರಿ ಈಗಿನ ಕಾಲದಲ್ಲಿ 3 ತಿಂಗಳು 6 ತಿಂಗಳಿಗೆಲ್ಲ ಮಾಡ್ತಾರೆ, ಏನೇನೋ ಮಾಡ್ಕೊಳ್ತಾರೆ. ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಕೆ ಹೋಗಲ್ಲ, ಅದು ಅಶಾಸ್ತ್ರೀಯ ಅಷ್ಟೇ. ಶಾಸ್ತ್ರಕ್ಕೆ ಅದು ಸಮ್ಮತಿ ಇಲ್ಲ ಅಷ್ಟೇ. ಸೊ ಈ ಪಾಡ್ಯದ ದಿನ ಯಾವುದೇ ಶುಭ ಕೆಲಸವನ್ನ ಮಾಡೋದಿಲ್ಲ. ಮುಹೂರ್ತದ ದಿನ ನಾ ಹೇಳ್ತಿರೋದು, ಮುಹೂರ್ತದ ಹಿಂದಿನ ದಿನ ಅಲ್ಲ, ಮುಹೂರ್ತದ ದಿನ ಪಾಡ್ಯ ಆಗಿರಬಾರ್ದು. ಅದೇ ರೀತಿ ನಮಗೆ ಚತುರ್ಥಿ ತಿಥಿ, ಇದು ಏನಂತೀವಿ ನಾವು ರಿಕ್ತ ತಿಥಿ, ಚತುರ್ಥಿ, ನವಮಿ, ಚತುರ್ದಶಿ, ಈ ಮೂರನ್ನ ರಿಕ್ತ ತಿಥಿಗಳು ಅಂತ. ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಅಂತ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಈಗ 3 ಲೆಕ್ಕಾಚಾರದಲ್ಲಿ 5ಕ್ಕೆ 3 ಪರ್ಯಾಯ ಮಾಡ್ಕೊಂತು ಅಂದ್ರೆ ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಅಂತ ತಿಥಿಗಳ ಸಂಜ್ಞೆಗಳು. ಅದು ಆ ಸಂಜ್ಞೆಗಳು ಯಾವ್ಯಾವ ಹೆಸರಲ್ಲಿದೆ ಅದದೇ ಆ ಯೋಗ್ಯತೆಗೆ ತಕ್ಕಂತ ಫಲಗಳನ್ನು ಕೊಡುತ್ತೆ. ನಂದ, ಭದ್ರ, ಜಯ, ರಿಕ್ತ, ಪೂರ್ಣ. ರಿಕ್ತ ತಿಥಿ ಅಂದ್ರೆ ಶೂನ್ಯ ತಿಥಿಗಳು ಅನ್ನೋ ಅರ್ಥ ಆಕ್ಚುಲಿ. ಹಾಗಾಗಿ ಚೌತಿ ಮತ್ತೆ ನವಮಿ ಮತ್ತೆ ಚತುರ್ದಶಿ, ಈ 3 ತಿಥಿಗಳಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡೋ ಹಂಗಿಲ್ಲ. ಯಾವುದೇ ಶುಭ ಕೆಲಸ ಅಂತ ಹೇಳಿದಾಗ ನಾನು ಅವಾಗಲೇ ಹೇಳಿದಂಗೆ ಪದೇ ಪದೇ ರಿಪೀಟ್ ಮಾಡೋದಿಲ್ಲ. ನಾಮಕರಣ ಒಂದಕ್ಕೆ ಮಾತ್ರ ಎಕ್ಸಾಮ್ಷನ್ ಇರುತ್ತೆ, 11ನೇ ದಿನ ಅಥವಾ 12ನೇ ದಿನ ಮಾಡೋದಾಗಿದ್ರೆ ಮಾತ್ರ. ಸೊ ಹಾಗಾಗಿ ಚೌತಿ ಆದ್ಮೇಲೆ ಅಷ್ಟಮಿನಲ್ಲಿ, ಅಷ್ಟಮಿ, ನವಮಿ, ಷಷ್ಠಿ, ಚತುರ್ಥಿ ಚ ಚತುರ್ದಶಿ ಪಕ್ಷ ಛಿದ್ರಾಶ್ಚ ಸ್ಥಿತಯ ಶುಭ ಕಾರ್ಯೇಷು ನಿಂದಿತಾಹ ಅಂತ ಮುಹೂರ್ತ ಗ್ರಂಥದಲ್ಲಿ ಇದೆ. ಅಷ್ಟಮಿ, ನವಮಿ, ಷಷ್ಠಿ, ಚತುರ್ಥಿ ಚ ಚತುರ್ದಶಿ ಪಕ್ಷ ಛಿದ್ರಾಶ್ಚ ಸ್ಥಿತಯ ಶುಭ ಕಾರ್ಯೇಷು ನಿಂದಿತಾಹ. ಹಾಗಾಗಿ ಆ ಶ್ಲೋಕನೇ ಹೇಳುತ್ತೆ, ಅಷ್ಟಮಿ, ನವಮಿ, ಷಷ್ಠಿ, ಚತುರ್ದಶಿ, ಚತುರ್ಥಿ ಯಾವುದು ಶುಭ ಕೆಲಸಗಳಿಗೆ ಒಳ್ಳೇದು ಅಲ್ಲ. ತುಂಬಾ ಜನ ಮುಹೂರ್ತ ಭಾಗವನ್ನ ಆಳವಾದ ತಲಸ್ಪರ್ಶಿ ಜ್ಞಾನ ಇಲ್ಲದೆ ಇರತಕ್ಕಂತಹ ಸಣ್ಣ ಪುಟ್ಟ ಜ್ಯೋತಿಷಿಗಳು, ಇಲ್ಲ ಪುರೋಹಿತರು, ಇಲ್ಲ ದೇವಸ್ಥಾನದ ಅರ್ಚಕರುಗಳು, ಅಥವಾ ಇನ್ಯಾರೋ ಅದ್ಯಾವುದೂ ಆಗಿಲ್ಲದೆ ಇರೋದು ಕೆಲವು ಜನಗಳು ಇರ್ತಾರೆ. ಇಂಥದ್ದೆಲ್ಲ ನಾವು ಮುಹೂರ್ತ ಇಡ್ತೀವಿ, ನಾನೇನೋ ಒಂದಷ್ಟು ಓದ್ಕೊಂಡಿದ್ದೀನಿ, ನೀವು ಏನೋ ಒಂದಷ್ಟು ಓದ್ಕೊಳ್ಳೋದು ಮುಖ್ಯ ಅಲ್ಲ, ಯಾವ್ಯಾವ ಶಾಸ್ತ್ರ ಗ್ರಂಥಗಳನ್ನು ಓದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ನಾನು ಇಡೀ ಪ್ರಪಂಚಕ್ಕೇನೆ ಕೇಳ್ತೀನಿ, ನೀವು ಯಾವ್ಯಾವ ಶಾಸ್ತ್ರ ಗ್ರಂಥ ಓದಿದ್ದೀರಾ? ಇಡೀ ಇಂಡಿಯಾದಲ್ಲಿ ಎಷ್ಟು ಪ್ರಿಂಟ್ ಆಗಿದೆಯೋ ಸಂಸ್ಕೃತ ಮೂಲ ಗ್ರಂಥಗಳು ಅಷ್ಟು ನನ್ನ ಹತ್ರ ಇದೆ, ಅಷ್ಟು ಓದಿದ್ದೀನಿ ನಾನು. ಹಾಗಾಗಿ ಏನಾಗುತ್ತೆ ಅಂದ್ರೆ, ಯಾವತ್ತು ಮುಖ್ಯವಾಗಿ ಶಾಸ್ತ್ರ ಗ್ರಂಥಗಳನ್ನ ಏನು ಓದಿರ್ತೀರ ನೀವು ಅನ್ನೋದು ಇಂಪಾರ್ಟೆಂಟ್. ನೀವು ಯಾವುದೇ ಒಂದು, ಯಾಕೆಂದ್ರೆ ಜನರಲ್ ರೂಲ್ಸು ತುಂಬಾ ಜನ ತಿಳ್ಕೊಂಡಿರ್ತಾರೆ, ಸ್ಪೆಷಲ್ ಅಥವಾ ಎಕ್ಸೆಪ್ಷನಲ್ ರೂಲ್ಸ್ ಅನ್ನ ಲಕ್ಷಕ್ಕೋ ಕೋಟಿಗೋ ಒಬ್ಬ ತಿಳ್ಕೊಂಡಿರ್ತಾನೆ. ಅಂತ ಕೆಲಸ ಕುತ್ಕೊಂಡು ಮಾಡೋದು ನಾನು. ಅದಕ್ಕೋಸ್ಕರ ಹೇಳ್ತಿರೋದು ನೀವು ಪದೇ ಪದೇ, ಈ ಅಷ್ಟಮಿನಲ್ಲೂ ಕೂಡ ಯಾವುದೇ ಶುಭ ಕೆಲಸವನ್ನ ಮಾಡೋ ಹಾಗಿಲ್ಲ. ಕೆಲವು ಜನಾಂಗದವರು ಮಾಡ್ತಾರೆ, ನನಗೆ ಗೊತ್ತಿದೆ, ಅದು ನಾನು ಯಾರು ಅಂತ ಬಾಯ್ಬಿಟ್ಟು ಹೇಳೋದಿಲ್ಲ, ಬಟ್ ಮಾಡೋ ಹಾಗಿಲ್ಲ ಅಷ್ಟೇ. ನವಮಿ ಕೂಡ ಮಾಡೋ ಹಾಗಿಲ್ಲ, ರಿಕ್ತ ತಿಥಿ ಅದು. ಅದು ಬಿಟ್ರೆ ಇನ್ನು ಏಕಾದಶಿ, ಈ ಏಕಾದಶಿಗೆ ಅಂತೂ ನಾನು ಹೇಳ್ತಾನೆ ಇರ್ತೀನಿ ಪದೇ ಪದೇ, ಎಷ್ಟೊಂದು ಆಡಿಯೋಗಳಲ್ಲಿ ವಿಡಿಯೋಗಳಲ್ಲಿ ಹೇಳಿ ನನಗೂ ಇದಾಗೋಗಿದೆ. ಏಕಾದಶಿ ದಿನ ಅಂತೂ ಖಂಡಿತವಾಗ್ಲೂ ಕಡಾಖಂಡಿತವಾಗಿ ವಿಷ್ಣುವಿನ ಪೂಜೆಯನ್ನ ಬಿಟ್ಟು ಬೇರೆ ಏನನ್ನೂ ಮಾಡೋ ಹಾಗಿಲ್ಲ, ಅಷ್ಟು ತಿಳ್ಕೊಂಬಿಡಿ. ಯಾಕೆ ಅಂದ್ರೆ ಅದು ಉಪವಾಸ ಮಾಡತಕ್ಕಂತಹ ದಿನ, ನಿತ್ಯ ಉಪವಾಸ ವ್ರತದ ದಿನ, ಅದು ನಿತ್ಯ ಕರ್ಮಕ್ಕೆ ಸೇರುತ್ತೆ. ಉಪವಾಸ ಅನ್ನತಕ್ಕಂಥ ಏಕಾದಶಿ ಉಪವಾಸ ಅನ್ನೋದು ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ತ್ರಿವಿಧ 3 ರೀತಿಯ ಕರ್ಮಗಳಿದೆ. ಅದರೊಳಗೆ ನಿತ್ಯ ಅಂದ್ರೆ ಅಲ್ಲಿ ಡೈಲಿ ಅನ್ನೋ ಅರ್ಥ ಅಲ್ಲ, ಮ್ಯಾಂಡೇಟರಿ ಅಥವಾ ಕಂಪಲ್ಸರಿ ಅನ್ನೋ ಅರ್ಥ, ಮಾಡಲೇಬೇಕಾದ್ದು ಅಂತ. ಹಾಗಾಗಿ ಆ ಮಾಡಲೇಬೇಕಾದಂತಹ ವ್ರತ ಯಾವುದು ಅಂದ್ರೆ ಉಪವಾಸ ವ್ರತ. ಆ ದಿನ ನೀವು ತಗೊಂಡೋಗಿ ಏನಂತಾರ ಶುಭ ಕೆಲಸಗಳನ್ನೆಲ್ಲ ಹಿಡಿತದ, ಮದುವೆನೋ ಅಥವಾ ಇನ್ನೇನೋ ಗೃಹ ಪ್ರವೇಶನೋ ಇನ್ನೇನೋ ಖಂಡಿತವಾಗ್ಲೂ ಇಡೋದಿಲ್ಲ. ಏಕಾದಶಿ ದಿನ ಏನು ಇಡ, ನಾಮಕರಣ ಕೂಡ ಏಕಾದಶಿ ಬಂದ್ರೆ ನೆಕ್ಸ್ಟ್ ಡೇ ಮಾಡ್ಬೇಕು. ಅದಕ್ಕೆ 11 ಅಥವಾ 12ನೇ ದಿನ ಅಂತ ಹೇಳಿ ಸ್ಪಷ್ಟವಾಗಿ.
ತಿಳ್ಕೊಳ್ಳಿ, ಅಷ್ಟರ ಮಟ್ಟಿಗೆ ತಿಳ್ಕೊಳ್ಳಿ ಅದನ್ನು. ಹಾಗಾಗಿ ಏಕಾದಶಿ ದಿನ ಯಾವುದೇ ಶುಭ ಕೆಲಸವನ್ನ ಯಾವುದೇ ವರ್ಣದವರಾಗಲಿ ಇಡೋ ಹಾಗಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣದವರು ಇಡೋ ಹಾಗಿಲ್ಲ ಏಕಾದಶಿ ದಿನ. ಇನ್ನು ಅದು ಬಿಟ್ಟರೆ ನಮಗೆ ಚತುರ್ದಶಿ. ಈ ಚತುರ್ದಶಿ ಅನ್ನೋದು ಹುಣ್ಣಿಮೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ಹಿಂದಿನ ದಿನ. ಸೊ ಈ ಚತುರ್ದಶಿ ತಿಥಿನಲ್ಲೂ ಕೂಡ ಇದು ರಿಕ್ತ ತಿಥಿ ಆದ್ರಿಂದ ಯಾವುದೇ ಶುಭ ಕೆಲಸವನ್ನ ಮಾಡೋ ಹಾಗಿಲ್ಲ. ಇನ್ನು ಅಮಾವಾಸ್ಯೆನಲ್ಲಿ ಪಿತೃ ಕಾರ್ಯ ಬಿಟ್ಟು ಬೇರೆ ಏನನ್ನೂ ಮಾಡೋ ಹಾಗಿಲ್ಲ. ಅಮಾವಾಸ್ಯೆ ದಿನ 11ನೇ ದಿನ ಆಗಿ ಮಗು ಹುಟ್ಟಿ ನಾಮಕರಣ ಮಾಡಬೇಕಾದ ಪರಿಸ್ಥಿತಿ ಬಂದು ಅವತ್ತು ಮಾಡೋಂಗಿಲ್ಲ. ಮಾರದಿನ ಪಾಡ್ಯ ಆದರೂ ಶಾಸ್ತ್ರದ ಪ್ರಕಾರ 11 ಅಥವಾ 12 ಅಂತ ಹೇಳಿದೆ. ಅದರಿಂದ ಅವತ್ತಿನ ದಿನಕ್ಕೆ ನೀವು ಏನು ನೋಡಬೇಕಾಗಿಲ್ಲ, ಮಾಡ್ಕೋಬೋದು. ಅವತ್ತು ನಿಮಗೆ ಜ್ಯೇಷ್ಠ ನಕ್ಷತ್ರ ಇದ್ದು ಮಾಡ್ಬೋದು, ವಿಶಾಖ ಇದ್ದು ಮಾಡ್ಬೋದು, ಯಾವ ಥರ ಇದ್ದು ನೈದಂತಾರನೇ ಅಕಸ್ಮಾತ್ ಅದು 11ನೇ ದಿನಕ್ಕೋ ಅಥವಾ 12ನೇ ದಿನಕ್ಕೋ ಬೇರೆ ಬೇರೆ ಒಂದು ವಿಷಮ ಪರಿಸ್ಥಿತಿ ಇದೆ, ಇನ್ಯಾವುದೂ ಅನನ್ಯಗತಿಕವಾಗಿತ್ತು ಅಂದರೆ ಆವಾಗ ಮಾಡ್ಕೋಬೋದು ಅಷ್ಟೇ. ಇನ್ನು ಹಾಗಿದ್ರೆ ಶುಭ ಕೆಲಸಗಳನ್ನು ಮಾಡಬೇಕಾದ ತಿಥಿಗಳು ಯಾವುದು ಅಂದರೆ ಬಿದಿಗೆ, ತದಿಗೆ, ಪಂಚಮಿ, ಸಪ್ತಮಿ, ದಶಮಿ, ತ್ರಯೋದಶಿ. ಇಷ್ಟು ಹೇಳಿದೆ. ನಾನು ದ್ವಾದಶಿ ಒಂದಿನ ಯಾವ ಕಡೆಗೂ ಹೇಳಿಲ್ಲ ನಾನು. ಯಾತಕ್ಕೆ ಅಂದರೆ ದ್ವಾದಶಿನಲ್ಲಿ ಕೆಲವು ಶುಭ ಕೆಲಸಗಳನ್ನು ಮಾಡ್ಬೋದು ಅಂತಾರೆ, ಕೆಲವರು ಮಾಡಬಾರ್ದು ಅಂತಾರೆ. ಆಪ್ಷನಲ್ ಆಗಿ ಹೇಳಿದೆ ಶಾಸ್ತ್ರದಲ್ಲಿ ಅದನ್ನು. ಹಾಗಾಗಿ ದ್ವಾದಶಿನಲ್ಲೂ ಕೂಡ ಆದಷ್ಟು ವರ್ಜ್ಯ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ದ್ವಾದಶಿನೂ ವ್ರತಕ್ಕೆ ಹೇಳಿರ್ತಕ್ಕಂಥದ್ದು. ಈ ಏಕಾದಶಿ ಅನ್ನೋದು ತ್ರಿದಿನ ವ್ರತ. ಅದನ್ನು ನಾವು ಆಲ್ರೆಡಿ ಒಂದು ಆಡಿಯೋ ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ನಲ್ಲಿ, ಸುಧರ್ಮ SPS ಯೂಟ್ಯೂಬ್ ವಾಹಿನಿ ನಮ್ಮದೇ ಆಗಿರ್ತಕ್ಕಂಥದ್ದು ಮಾಡಿದ್ದೀವಿ. ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಹಾಗಾಗಿ ಏಕಾದಶಿ ಅನ್ನತಕ್ಕಂಥದ್ದು, ಶ್ರಾದ್ದ ಅನ್ನತಕ್ಕಂಥದ್ದು ತ್ರಿದಿನ ವ್ರತಗಳು. ಅದರ ಹಿಂದಿನ ದಿನ ಮುಂದಿನ ದಿನಕ್ಕೂ ಕೂಡ ಶುಭ ಕೆಲಸ ಮಾಡೋ ಹಾಗಿಲ್ಲ ಶಾಸ್ತ್ರ ಪ್ರಕಾರ. ಎಲ್ಲವನ್ನು ತಿಳ್ಕೊಂಡು ನೀವು ಕರೆಕ್ಟಾಗಿ ಮಾಡ್ತು ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ. ಇಲ್ಲ ಅಂದರೆ ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋ ಥರ ಆಗತ್ತೆ ಅಷ್ಟೇ. ಸೊ ಇನ್ನು ತಿಥಿಗಳ ಬಗ್ಗೆ ಇಷ್ಟು ಡಿಟೇಲ್ ಆಗಿ ಹೇಳಿದ್ದೀನಿ ನಿಮಗೆ. ವಾರದ ಬಗ್ಗೆ ಬಂತು ಅಂದರೆ ಮುಖ್ಯವಾಗಿ ಮಂಗಳವಾರ, ಶನಿವಾರ ಯಾವ ಶುಭ ಕೆಲಸಗಳನ್ನು ಮಾಡೋದಿಲ್ಲ. ಕೃಷಿ ಕರ್ಮವನ್ನು ಮಾಡೋದಕ್ಕೆ ಶನಿವಾರ ಒಳ್ಳೆಯದು, ಶಾಸ್ತ್ರದಲ್ಲಿ ಹೇಳಿದೆ. ಮುಹೂರ್ತ ಭಾಗದಲ್ಲೂ ಹೇಳಿದೆ, ಜ್ಯೋತಿಷಾಸ್ತ್ರದ ಕೆಲವು ಗ್ರಂಥಗಳಲ್ಲಿ ಹೇಳಿದೆ. ಕೃಷಿ ಕರ್ಮ ಮಾಡೋದಕ್ಕೆ, ಕೆಲವು ಭೂಮಿಯಲ್ಲಿ ಉತ್ತನೆ ಮಾಡೋದಕ್ಕೆ ಮಂಗಳವಾರನೂ ಒಳ್ಳೆಯದು ಅಂತ ಹೇಳಿದೆ. ಯುದ್ಧಕ್ಕೆ ಹೋಗೋದಕ್ಕೆ, ಕಲಹಕ್ಕೆ, ಇಂಥದಕ್ಕೆಲ್ಲಾನು ಮಂಗಳವಾರ ಒಳ್ಳೆಯದು ಅಂತ ಹೇಳಿದೆ. ಶಸ್ತ್ರವಿದ್ಯೆಗೆ ಮಂಗಳವಾರ ಒಳ್ಳೆಯದು ಅಂತ ಹೇಳಿದೆ. ಆಪರೇಷನ್ಸ್ಗೆ ಮಂಗಳವಾರ ಒಳ್ಳೆಯದು. ನೀವು ಯಾವುದಾದ್ರು ಆಪರೇಷನ್ಸ್ ಮಾಡಿಸ್ಕೋಬೇಕು ಅಂದರೆ ಮಂಗಳವಾರ ಬಹಳ ಒಳ್ಳೆಯ ದಿನ. ಆದರೆ ಮಂಗಳವಾರ ನಿಮಗೆ ಹೊಂದಬೇಕಷ್ಟೆ. ವಿಪತ್ತಾರೆ, ಪ್ರತ್ಯಕ್ತಾರೆ, ನೈದಂತಾರೆ ಈ ಥರ ಎಲ್ಲ ಆಗಬಾರ್ದು. ನಾವು ಫಸ್ಟ್ ಪಾಯಿಂಟೇ ಹೇಳ್ಬಿಟ್ಟಿದ್ದೀನಿ, ತಾರಾಬಲ ಚಂದ್ರಬಲ ಹೊಂದಬೇಕು ಅಂತ. ಸೊ ಹಾಗಾಗಿ ಈ ಮಂಗಳವಾರ, ಶನಿವಾರದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಶಾಸ್ತ್ರದ ಪ್ರಕಾರ ಭಾನುವಾರವೂ ಕೂಡ ಸುಮಾರು ಶುಭ ಕೆಲಸಗಳನ್ನು ಮಾಡೋ ಹಾಗಿಲ್ಲ. ನೀವು ಶಾಂತಿ ಕಾರ್ಯಗಳನ್ನು ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು. 60 ವರ್ಷದ್ದು, 70 ವರ್ಷದ್ದು, 80 ವರ್ಷದ್ದು, ಅಥವಾ ನವಗ್ರಹ ಶಾಂತಿ ಅಥವಾ ಗಣಪತಿ ಹೋಮ ಈ ಥರದ್ದು ಏನಾದರೂ ಮಾಡ್ತೀವಿ ಅನ್ನೋದಿತ್ತು ಅಂದರೆ ಈ ಥರದ್ದನ್ನು ಮಾಡ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ವಿವಾಹಕ್ಕೆ ಭಾನುವಾರ ಶಾಸ್ತ್ರದಲ್ಲಿ ಹೇಳಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಹತ್ರ 100 ಜನ ಮುಹೂರ್ತ ಇಡ್ಸ್ಕೊಳ್ಳೋಕ್ಕೆ, 1000 ಜನ ಮುಹೂರ್ತ ಇಡ್ಸ್ಕೊಳ್ಳೋಕ್ಕೆ ಬರ್ತಾ ಇರ್ತಾರೆ. ಅದರಿಂದ ಅವ್ರು ಕೇಳೋದು ಮೊದಲನೇ ಪಾಯಿಂಟೇ ಅದು, ಭಾನುವಾರ ಇಟ್ಕೊಟ್ಬಿಡಿ ನನಗೆ. ನಾನು ಫಸ್ಟೇ ಹೇಳ್ತೀನಿ, ಭಾನುವಾರ ನಾನು ಇಟ್ಕೊಳ್ಳಲ್ಲ. ಭಾನುವಾರ ಇಟ್ಕೊಡ್ಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ಭಾನುವಾರ ನಾನು ಇಟ್ಕೊಡಲ್ಲ. ಯಾಕೆ? ವಿವಾಹಕ್ಕೆ ಗುರುವಾರ, ಶುಕ್ರವಾರ ಬಹಳ ಪ್ರಶಸ್ತ ಅಂತ ಶಾಸ್ತ್ರ ಹೇಳುತ್ತೆ. ಅದು ಬಿಟ್ಟರೆ ಬುಧವಾರ, ಅದು ಬಿಟ್ಟರೆ ಸೋಮವಾರ ಏನಂತಾರೆ, ಪೂರ್ವ ಕಾಲಾಮೃತ ಅನ್ನತಕ್ಕಂಥ ಜ್ಯೋತಿಷದಲ್ಲಿ ಒಂದು ಗ್ರಂಥ ಇದೆ. ಅಲ್ಲಿ ಇಂದುವಾರೇ ಸಪತ್ನೀಪ್ರದ ಅಂತ ಹೇಳುತ್ತೆ, ಬಹಳ ಸ್ಪಷ್ಟವಾಗಿ ವಾಕ್ಯ. ಬೇಕಾದ್ರೆ ನೀವು ನೋಡ್ಕೋಬೋದು, ಇಲ್ಲ ಆತಕ್ಕೆ ಬಂದು ನಾನು ತೋರಿಸ್ತೀನಿ. ಇಂದುವಾರೇ ಸಪತ್ನೀಪ್ರದ, ಸೋಮವಾರನೂ ವಿವಾಹ ಇಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಹೇಳುತ್ತದೆ. ಸೋಮವಾರ ಇಡ್ತು ಅಂದರೆ ಇನ್ನೊಂದು ಮದುವೆ ಆಗ್ತಕ್ಕಂಥ ಯೋಗ ಅಥವಾ ಇನ್ನೊಂದು ಅಫೇರ್ ಇರತಕ್ಕಂಥ ಯೋಗ ಅನ್ನೋ ಅರ್ಥ ಸಪತ್ನೀಪ್ರದ ಅನ್ನೋದು. ಸೊ ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಶನಿವಾರ ಈ 4 ದಿನಗಳು ಕೂಡ ವಿವಾಹಕ್ಕೆ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಅಷ್ಟು ಪ್ರಶಸ್ತ ಅಲ್ಲ. ಗುರುವಾರ, ಶುಕ್ರವಾರ, ಬುಧವಾರ ಈ 3 ವಾರಗಳಲ್ಲಿ ಮಾತ್ರ ಸರಿಯಾದ ಗಳಿಗೆ ಮುಹೂರ್ತ ಸಿಕ್ತು ಅಂದರೆ ಅದರೊಳಗೆ ಇಡಬಹುದು ಅಷ್ಟೇ. ಸೊ ಹಾಗಾಗಿ ವಾರಗಳ ಲೆಕ್ಕಾಚಾರದಲ್ಲಿ ಇದಿಷ್ಟೇ. ಇನ್ನು ನಕ್ಷತ್ರಗಳಿಗೆ ಬಂದಾಗ, ಈ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರಗಳಿಗೆ ನಾವು ಮುಹೂರ್ತ ಇಡೋದಿಲ್ಲ ಅಂದರೆ, ಯಾವ ನಕ್ಷತ್ರಗಳ ಅಧಿಪತಿಗಳು ಸ್ವಲ್ಪ ಇವಾಗ ಭರಣಿ ನಕ್ಷತ್ರಕ್ಕೆ ಯಮ ಅಧಿಪತಿ, ಯಾವುದೇ ಶುಭ ಕೆಲಸವನ್ನು ನಾವು ಮಾಡೋದಿಲ್ಲ. ಕೃತ್ತಿಕಾ ನಕ್ಷತ್ರಕ್ಕೆ
ಅಗ್ನಿ ಅಧಿಪತಿ. ಯಾವುದೇ ಕೆಲಸ ಮಾಡಿದ್ರು ಕೃತ್ತಿಕ ಅಂದ್ರೆ ಅಗ್ನಿಯಂತೆ ಭಸ್ಮವಾಗತ್ತೆ, ದಗ್ಧವಾಗತ್ತೆ ಅನ್ನೋ ಅರ್ಥದಲ್ಲಿ ಆ ಕೃತ್ತಿಕಾ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ ಎರಡು ಒಟ್ಟಿಗೆ ಸೇರಿಸಿ ಹೇಳ್ಬಿಡ್ತೀನಿ. ಇವೆರಡನ್ನೂ ಅಗ್ನಿ ನಕ್ಷತ್ರಗಳು ಅಂತ ಕರಿತೀವಿ ನಾವು. ಕೃತ್ತಿಕಾ ಮತ್ತು ವಿಶಾಖ ನಕ್ಷತ್ರದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡೋದಿಲ್ಲ. ಅಗ್ನಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಅಕಸ್ಮಾತು ಅದು ನಿಮಗೆ ಹೊಂದುತ್ತೆ ಅಂದರೆ ಏನು ತಾರಾಬಲ ಚಂದ್ರಬಲ ಅದನ್ನು ಪ್ರತಿ ಸತಿನೂ ನೀವು ಒಂದು ಮುಹೂರ್ತ ಇಡೋದಕ್ಕೆ ಮುಂಚೆ ಯಾರಿಗೆ ಇಡ್ತಿದ್ದೀರೋ ಅವರಿಗೆ ತಾರಾಬಲ ಚಂದ್ರಬಲ ಬರುತ್ತಾ ಅಂತ ನೋಡುವ. ಜನ್ಮ ನಕ್ಷತ್ರಕ್ಕೆ ಇಲ್ಲ ನಾಮ ನಕ್ಷತ್ರಕ್ಕೆ ತಾರಾಬಲ. ಜನ್ಮ ನಕ್ಷತ್ರ ಇದ್ದರೆ ನಾಮ ನಕ್ಷತ್ರಕ್ಕೆ ನೋಡಬೇಕಾಗಿಲ್ಲ. ಜನ್ಮ ನಕ್ಷತ್ರ ಹುಟ್ಟಿ ಡೇಟು ಟೈಮು ಪ್ಲೇಸು ಗೊತ್ತಿಲ್ಲ ಅಂದರೆ ನಾಮ ನಕ್ಷತ್ರಕ್ಕೆ ನೋಡಬೇಕು. ಅದನ್ನು ಕ್ಲಿಯರಾಗಿ ಹೇಳ್ಬಿಟ್ಟೆ ನಿಮಗೆ. ಹಾಗಾಗಿ ಇದಿಷ್ಟನ್ನು ಕರೆಕ್ಟಾಗಿ ನಾವು ಮಾಡ್ಕೊಳ್ಳೋದನ್ನ ರೂಢಿಸ್ಕೋಬೇಕು. ಭರಣಿ ಕೃತ್ತಿಕಾ ನಕ್ಷತ್ರ, ಆಮೇಲೆ ಆರುದ್ರ ನಕ್ಷತ್ರನೂ ಕೂಡ ಯಾವುದೇ ಶುಭ ಕೆಲಸಗಳಿಗೆ ಹೇಳಿಲ್ಲ ಶಾಸ್ತ್ರದಲ್ಲಿ. ಆರುದ್ರ, ಆಮೇಲೆ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರನ ಸರ್ಪ ನಕ್ಷತ್ರ ಅಂತ ಕರಿತೀವಿ ನಾವು. ಈ ಸರ್ಪದೇವತಾ ನಕ್ಷತ್ರ ಆದ್ರಿಂದ ಈ ಆಶ್ಲೇಷ ಬಲಿ ಮಾಡ್ತಕ್ಕಂಥದ್ದು ಅಥವಾ ಈ ಸರ್ಪದೇವತೆಗಳಿಗೆ ನಾಗದೇವತೆಗಳಿಗೆ ವಿಶೇಷವಾದ ಪೂಜೆ ಮಾಡ್ತಕ್ಕಂಥದ್ದು, ಸರ್ಪ ಸಂಸ್ಕಾರ ಮಾಡ್ತಕ್ಕಂಥದ್ದು, ನಾಗರ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು, ಇಂತಹ ಕೆಲಸಗಳಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು, ಈ ಥರ ಆರಾಧನೆಗಳಿಗೆ ಇಂತಹ ವಿಶೇಷ ಪೂಜೆಗಳಿಗೆ ಆಶ್ಲೇಷ ನಕ್ಷತ್ರ ಹೇಳಿದೆಯೇ ಹೊರತು ಬೇರೆದಕ್ಕೆ ಹೇಳಿಲ್ಲ. ಹಾಗಾಗಿ ಆಶ್ಲೇಷ ನಕ್ಷತ್ರ ಇದ್ದ ದಿನ ನೀವು ಆಶ್ಲೇಷ ನಕ್ಷತ್ರದ ನಿಮ್ಗೆ ಗುರುವಾರ ಶುಕ್ರವಾರನೇ ಬಂದಿರಲಿ, ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ತಿಥಿ ತ್ರಯೋದಶಿ, ಸರ್ವಸಿದ್ಧಿ ತ್ರಯೋದಶಿ ಅಂತಲೇ ಕರೆಯೋದು ನಾವು. ಪಕ್ಷಯೋರುಭಯೋರ್ ಮಧ್ಯೆ ಶುಕ್ಲಪಕ್ಷೋ ವಿಶಿಷ್ಯತೆ, ಶುಕ್ಲಪಕ್ಷೇ ತ್ರಯೋದಶ್ಯಾಂ ಸರ್ವಸಿದ್ಧಿರ್ಭವಿಷ್ಯತಿ ಅಂತ ಒಂದು ಶ್ಲೋಕ ಇದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪಕ್ಷಯೋರುಭಯೋರ್ ಮಧ್ಯೆ ಶುಕ್ಲಪಕ್ಷೋ ವಿಶಿಷ್ಯತೆ, ಶುಕ್ಲಪಕ್ಷೇ ತ್ರಯೋದಶ್ಯಾಂ ಸರ್ವಸಿದ್ಧಿರ್ಭವಿಷ್ಯತಿ. ಶುಕ್ಲ ಪಕ್ಷದ ದಿನ ತ್ರಯೋದಶಿ ತಿಥಿ ಸೇರಿಕೊಂಡು ಅವತ್ತಿನ ದಿನ ನಿಮಗೆ ಗುರುವಾರ ಶುಕ್ರವಾರನೋ ಅಥವಾ ಬುಧವಾರನೋ ಸೋಮವಾರನೋ ಆಗಿದ್ದು ಅದು ಒಳ್ಳೆ ನಕ್ಷತ್ರ ಸೇರ್ಕೊಂಡಿತ್ತು ಅಂದರೆ, ಈ ದೇವಗಣದ ನಕ್ಷತ್ರಗಳು ಸೇರ್ಕೊಂಡಿತ್ತು ಅಂದರೆ ಆಗ ಸರ್ವಸಿದ್ಧಿರ ಭವಿಷ್ಯತಿ, ಎಲ್ಲ ರೀತಿಯಲ್ಲೂ ಸಿದ್ಧಿ ಆಗುತ್ತೆ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಅದಕ್ಕೆ ಬೇಕಾದಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಇದೆ. ಅದೆಲ್ಲವನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗಲ್ಲ, ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಮಾಡೋ ಹಾಗಿಲ್ಲ. ಮಖ ನಕ್ಷತ್ರಕ್ಕೆ ಪಿತೃದೇವತೆಗಳು ಅಧಿಪತಿಗಳು. ಈ ಮಖ ನಕ್ಷತ್ರದ ಒಂದು ವಿಚಾರಕ್ಕೆ ಬಂದಾಗ ಕೆಲವು ಶುಭ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳುತ್ತೆ, ಕೆಲವನ್ನ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಅದು ನಾನು ಇಲ್ಲಿ ಎಲ್ಲನೂ ಲಿಸ್ಟ್ ಕೊಡ್ಲಿಕ್ಕಾಗಲ್ಲ. ಸೊ ಮಖ ಇಸ್ ಆಪ್ಷನಲ್. ಕೆಲವುದನ್ನು ಮಾಡ್ಬೋದು, ಕೆಲವುದನ್ನ ಮಾಡಬಾರ್ದು. ಇನ್ನು ಅದು ಬಿಟ್ಟರೆ ನಮಗೆ ವಿಶಾಖನ ಈಗಾಗಲೇ ಹೇಳಾಗಿದೆ. ಅದು ಇಂದ್ರ ಮತ್ತು ಅಗ್ನಿ ಇಬ್ಬರು ಕೂಡ ಅಧಿಪತಿಗಳು ವಿಶಾಖ ನಕ್ಷತ್ರಕ್ಕೆ. ಇಂದ್ರಾಗ್ನಿ ದೇವತಾ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅಲ್ಲಿ ಅಗ್ನಿನೂ ಬರ್ತಾನೆ. ಅದರಿಂದ ವಿಶಾಖ ನಕ್ಷತ್ರದಲ್ಲಿ ಯಾವುದೇ ಶುಭ ಕೆಲಸವನ್ನ ಮಾಡಬಾರ್ದು. ಅಗ್ನಿಗೆ ಸಂಬಂಧಪಟ್ಟಿದ್ದಾಗಿತ್ತು ಅಂದರೆ ಅದನ್ನು ಮತ್ತೆ ಹೇಳಿದ್ದೀನಿ ನಾನು ಅವಾಗಲೇ. ಅದನ್ನ ಬೇಕಾದ್ರೆ ನಿಮಗೆ ತಾರಾಬಲ ಚಂದ್ರಬಲ ಹೊಂದುತ್ತೆ ಅಂದರೆ, ಬೇರೆದು ಹೊಂದುತ್ತೆ ಅಂದರೆ ಕೆಲವೆಲ್ಲ ಆ ದಿನಕ್ಕೆ ಮುಹೂರ್ತಕ್ಕೆ ಎಲ್ಲಾನು ಆವಾಗ ಅಗ್ನಿಗೆ ಸಂಬಂಧಪಟ್ಟಿದ್ದಾದರೆ ಮಾಡ್ಬೋದು, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ನಮಗೆ ಜ್ಯೇಷ್ಠ ನಕ್ಷತ್ರದಲ್ಲೂ ಕೂಡ ಸಾಧಾರಣ ಅಂತ ಹೇಳುತ್ತೆ. ಯಾವುದೇ ಶುಭ ಕೆಲಸವನ್ನು ಮಾಡಬೇಕಾದಾಗ ಸಾಧಾರಣ ಅಂತ ಹೇಳುತ್ತೆ. ಇನ್ನು ಒಂದು ಪ್ರಶ್ನೆ ನನಗೆ ಈ ವಿಚಾರಕ್ಕೆ ನನಗೆ ಯಾರೋ ಒಬ್ರು ಕೇಳಿದ್ರು, ನೀವು ಹೇಳ್ತಿರೋ ಅಂಥದ್ರೊಳಗೆ ಫಾರ್ ಎಕ್ಸಾಂಪಲ್ ಇವಾಗ ಜ್ಯೇಷ್ಠ ನಕ್ಷತ್ರಕ್ಕೇನೆ ನಮಗೆ ತುಂಬ ಚೆನ್ನಾಗಿ ಹೊಂದತ್ತೆ, ನಮಗೆ ಸಾಧಂತಾದೇನೋ ಅಥವಾ ಕ್ಷೇಮತಾದೇನೋ ಆಗುತ್ತೆ, ಅವಾಗ ಮಾಡ್ಬೋದಾ ಬೇಡವಾ? ಇದು ಬಹಳ ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದರೆ ಮುಹೂರ್ತಕ್ಕೆ ಸಂಬಂಧಪಟ್ಟಂತೆ ಒಂದು ಮುಹೂರ್ತ ಇಡ್ತು ಅಂದರೆ ಅದಕ್ಕೆ ಎಷ್ಟೆಲ್ಲ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಇರಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಅಂದರೆ ಜ್ಯೋತಿಷ್ಯದ ಉದ್ದಗಲಕ್ಕೂ, ಎಸ್ಪೆಷಲಿ ಮುಹೂರ್ತ ಶಾಸ್ತ್ರದ ಉದ್ದಗಲಕ್ಕೂ ಆಳವಾದ ಅಧ್ಯಯನ ಅನೇಕ ದಶಕಗಳ ಕಾಲ ಆಗಿರಬೇಕು. ಇಲ್ಲಾಂದರೆ ಮುಹೂರ್ತವನ್ನು ಅಥೆಂಟಿಕ್ ಆಗಿ ಅಥವಾ ಬಹಳ ಚೆನ್ನಾಗಿರ್ತಕ್ಕಂತಹ ಮುಹೂರ್ತವನ್ನು ನಾವು ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ವಿಚಾರಕ್ಕೆ ಬಂದಾಗ ಇವಾಗ ಜ್ಯೇಷ್ಠಾನ ಮೂಲಾನ ಈ ಥರದ್ದಿರುತ್ತೆ. ಅವತ್ತಿನ ಅವ್ರಿಗೆ ಸಂಪತ್ತಾದೇನೋ ಕ್ಷೇಮತಾದೇನೋ ಅಥವಾ ಸಾಧನ ತಾರೆನಲ್ಲಿ ಎಲ್ಲ ಕೆಲಸನೂ ಒಳ್ಳೆಯದು. ಯಾವತ್ತೂ ಕೂಡ ಅಷ್ಟೇ ಸಾಧನ ತಾರೆನಲ್ಲಿ ಮಾಡಬೇಕು. ರಾಮ ಯಾವುದೇ ಕೆಲಸವನ್ನು ಕೂಡ ಮಾಡಬೇಕಾದ್ರೆ ಸಾಧನ ತಾರೆನಲ್ಲೇ ಮಾಡ್ತಿದ್ದ. ಅವನು ಸೀತೆಯನ್ನು ಹುಡುಕಕ್ಕೆ ಪ್ರಾರಂಭ ಮಾಡಿದ ದಿನ ಉತ್ತರ ನಕ್ಷತ್ರ. ಯಾಕೆಂದ್ರೆ ರಾಮಂದು ಪುನವಸು ಪುಷ್ಯ ಆಶ್ಲೇಷ ಮಖ ಪುಬ್ಬ ಉತ್ತರ. ಹಾಗಾಗಿ ಸಾಧನ ತಾರೆ ಅವತ್ತು. ಸಾಧನ ತಾರೆ ಅಂದರೆ ಎಲ್ಲ ಕೆಲಸ ಸುಸೂತ್ರವಾಗಿ ನೆರವೇರುತ್ತೆ ಅನ್ನೋ ಅರ್ಥ. ತಾರಾಬಲ ಚಂದ್ರಬಲ ಎರಡೂ ಇರಬೇಕು ವಿಶೇಷ ಆಗಿ. ಸೊ ಹಾಗಾಗಿ ಈ ಒಂದು ಮೂಲಾ ನಕ್ಷತ್ರಕ್ಕೆ ಬಂದಾಗಲೂ ಕೂಡ ಅಷ್ಟೇ, ಮೂಲಾ ನಕ್ಷತ್ರದಲ್ಲಿ ಕೆಲವು ಶುಭ ಕೆಲಸಗಳನ್ನು ಮಾಡ್ಬೋದು, ಕೆಲವೊಂದು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಥರ ನಕ್ಷತ್ರಗಳು ನಮಗೆ ಸಂಪತ್ತಾರೆ ಕ್ಷೇಮತಾರೆ ಆದಾಗ ನಾವು ಮಾಡ್ಬೋದಾ ಇಲ್ವಾ ಅಂದಾಗ ಮಿಕ್ಕಿದ ಎಲ್ಲ ಫ್ಯಾಕ್ಟರು ಮುಹೂರ್ತನೂ ಹೊಂದತ್ತೆ ಅನ್ನೋದಿತ್ತು ಅಂದರೆ ಶಾಸ್ತ್ರದಲ್ಲಿ ಅದಕ್ಕೆ ತೀವ್ರ ವಿರೋಧ ಇಲ್ಲ. ಅಂದರೆ ಬೇರೆ ಯಾವುದು ಮುಹೂರ್ತಗಳು ಸದ್ಯದಲ್ಲಿ ಸಿಗ್ತಾ ಇಲ್ಲ ಅಥವಾ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಕಾಲ ಮೀರೋಗ್ತಾ ಇದೆ ಅಂದರೆ
ಅವಾಗ ಈ ತರ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇತ್ತು ಅಂದ್ರೆ ಅವಾಗ ಕಡೆ ಪಕ್ಷದಲ್ಲಿ ಇಟ್ಕೋಬಹುದು, ಇಲ್ಲ ಅಂದ್ರೆ ಇಟ್ಕೋಬಾರ್ದು. ಬೇರೆ ಆಪ್ಷನ್ ಇದೆ ನಮ್ಗೆ ಇಟ್ಕೊಳ್ಳೋಕೆ ಅಂದ್ರೆ ಇಟ್ಕೋಬಾರ್ದು, ಬೇರೆ ಆಪ್ಷನ್ನೇ ಇಲ್ಲ ಅಂದ್ರೆ ಇಟ್ಕೋಬೇಕು. ಇವಾಗ ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಬ್ರಾಹ್ಮಣ ವರ್ಣದವನಿಗೆ ಉಪನಯನ ಕಾಲ ಬಂದ್ಬಿಟ್ಟು ಷೋಡಶಾಬ್ದಾತ್ ಅಂತ ಹೇಳುತ್ತೆ. 16 ವರ್ಷಗಳ ತನಕ ಲಾಸ್ಟ್ ಪ್ರಯಾರಿಟಿ ಇರತಕ್ಕಂಥದ್ದು. 16 ವರ್ಷದ ಮೇಲೆ ಅವನಿಗೆ ನೀವು ಉತ್ತರಾಯಣ ದಕ್ಷಿಣಾಯನ ಏನು ನೋಡ್ಬೇಕಲ್ಲ, ಅದೊಂದು ಶುಭ ದಿನಗಳಿಗೆ ನೋಡಿ ಸುಮ್ಮನೆ ಜನ್ಮದ ಹಾಕಿದ್ರೆ ಸಾಕು ಅಂತಾಳೆ. ಹಾಗೆ ನೋಡ್ಕೋಬೇಕು ಯಾವತ್ತೂ ಎಲ್ಲವನ್ನು. ನಾನು ಯಾಕಂದ್ರೆ ಎಲ್ಲಾನು ಇಲ್ಲಿ ಕೂತ್ಕೊಂಡು ಒಂದೇ ಸತಿ ಹೇಳಕ್ಕಾಗಲ್ಲ. ಒಂದೇ ಸತಿ ಹೇಳ್ಬೇಕು ಅಂದ್ರೆ ಅವರ್ಸ್ ಟುಗೆದರ್, ಡೇಸ್ ಟುಗೆದರ್ ಪಾಠ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈ ಮೂಲ ನಕ್ಷತ್ರವನ್ನು ಯಾವುದೇ ಶುಭ ಕೆಲಸದಲ್ಲೂ ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಈ ಇಷ್ಟು ನಕ್ಷತ್ರಗಳನ್ನ ಯಾವುದೇ ಶುಭ ಕೆಲಸಗಳಲ್ಲಿ ಮಾಡೋದಿಲ್ಲ. ಅದರೊಳಗೂ ಕೂಡ ತುಂಬಾ ವಿಶೇಷವಾದ ನಕ್ಷತ್ರಗಳು ಅಂತ ಹೇಳ್ತು ಅಂದ್ರೆ ಯಾವುದೇ ಕೆಲಸ ಮಾಡೋದಕ್ಕೆ ಅಶ್ವಿನಿ ನಕ್ಷತ್ರ ಬಹಳ ಒಳ್ಳೆಯದು, ರೋಹಿಣಿ ಒಳ್ಳೆಯದು, ಮೃಗಶಿರ ಒಳ್ಳೆಯದು, ಪುನರ್ವಸು ಒಳ್ಳೆಯದು, ಆದರೆ ಗೃಹ ಪ್ರವೇಶಕ್ಕೆ ನಿಷಿದ್ಧ ಅಂತ ಕೆಲವು ಗ್ರಂಥಗಳಲ್ಲಿ ಹೇಳಿದೆ. ಪುನರ್ವಸುನಲ್ಲಿ ಮನೆ ಗೃಹ ಪ್ರವೇಶ ಮಾಡ್ತು ಅಂದ್ರೆ ಮತ್ತೆ ಮನೆ ಕೈ ಬಿಟ್ಟು ಹೋಗೋದು ಅಥವಾ ಮನೆಯನ್ನು ಮತ್ತೆ ಅವಾಗ ರಿನೋವೇಷನ್ ಮಾಡಿಸೋದು ಈ ಥರದ್ದೆಲ್ಲ ಆಗತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದೆ. ಆದ್ರಿಂದ ಪುನರ್ವಸುನ ಗೃಹ ಪ್ರವೇಶಕ್ಕೆ ವರ್ಜೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಪುಷ್ಯ ನಕ್ಷತ್ರ ಬಹಳ ಒಳ್ಳೆಯದು. ಅದು ಬಿಟ್ಟರೆ ನಮಗೆ ಉತ್ತರ ನಕ್ಷತ್ರ ಒಳ್ಳೆಯದು. ನಾನು ಯಾವ್ದು ತುಂಬಾ ಒಳ್ಳೆಯದು ಅನ್ನೋದು ಹೇಳ್ತಿದ್ದೀನಿ, ನಾನು ಯಾವ್ದು ಹೇಳಿಲ್ಲ ಮಧ್ಯದಲ್ಲಿ, ಅದು ಮಧ್ಯಮ ಅನ್ನೋ ಅರ್ಥ ಅದನ್ನ. ಹಸ್ತ ನಕ್ಷತ್ರ ಬಹಳ ಒಳ್ಳೆಯದು, ಸ್ವಾತಿ ಒಳ್ಳೆಯದು. ಅದೇ ರೀತಿಯಲ್ಲಿ ಅನುರಾಧ ನಕ್ಷತ್ರ ಬಹಳ ಒಳ್ಳೆಯದು. ಹಾಗೇನೆ ನಮಗೆ ಶ್ರವಣ ನಕ್ಷತ್ರ ಬಹಳ ಒಳ್ಳೆಯದು. ಅದು ಬಿಟ್ಟರೆ ನಮಗೆ ಉತ್ತರಾಭಾದ್ರ ಮತ್ತೆ ರೇವತಿ ನಕ್ಷತ್ರ ಬಹಳ ಒಳ್ಳೆಯದು. ಇನ್ನು ಯೋಗಗಳ ವಿಚಾರಕ್ಕೆ ಬಂದಾಗ ತಿಥಿವಾರ ನಕ್ಷತ್ರ ಆಯಿತು. ಯೋಗಗಳ ವಿಚಾರಕ್ಕೆ ಬಂದಾಗ 27 ಯೋಗಗಳಿದೆ. 27 ನಕ್ಷತ್ರಗಳು ಹೇಗಿದೆಯೋ ಹಾಗೆ 27 ಯೋಗಗಳಿದೆ. ಈ 27 ಯೋಗಗಳಲ್ಲಿ ಮೊದಲನೇ ಯೋಗನೇ ವಿಷ್ಕಂಭೋಪರೀತಿ ಆಯುಷ್ಮಾನ್ ಸೌಭಾಗ್ಯಂ ಶೋಭನಂತತ ಅಂತ ಉದ್ದಕ್ಕೆ ಶ್ಲೋಕ ಹೋಗುತ್ತೆ. ಸೊ ಹಾಗಾಗಿ ವಿಷ್ಕಂಭ ಯೋಗಕ್ಕೇನೆ ಅಧಿಪತಿ ಬಂದು ಯಮ. ಈ ಸಾಮಾನ್ಯವಾಗಿ ಈ ಜ್ಯೋತಿಷಿಗಳು ಅಥವಾ ಯಾರು ಮುಹೂರ್ತ ಇಡ್ತಾರೋ, ಪ್ರತಿ ಸತಿ ಜ್ಯೋತಿಷಿ ಅಂತಾನೆಲ್ಲ ಪುರೋಹಿತರು ಇಡ್ತಾರೆ, ಅರ್ಚಕರು ಇಡ್ತಾರೆ. ಇವಾಗ ಯಾರ್ಯಾರೋ ಜ್ಯೋತಿಷ ಗೊತ್ತಿಲ್ಲದವರೆಲ್ಲ ಮುಹೂರ್ತ ಇಡ್ತಾರೆ ಇವಾಗಿನ ಕಾಲದಲ್ಲಿ. ಒಟ್ನಲ್ಲಿ ಯಾರು ಜ್ಯೋತಿಷ ಒಂದು ಮುಹೂರ್ತ ಇಡ್ತಾರೋ ಅವರು ಈ ಯೋಗ ಕರ್ಣವನ್ನು ನೋಡೋದೇ ಇಲ್ಲ. ನೋಡ್ಬೇಕು. ಶಾಸ್ತ್ರದಲ್ಲಿ ನಿಮಗೆ ಒಂದು ಬೆಸ್ಟ್ ಮುಹೂರ್ತ ಅಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಬೆಟರ್ ಮುಹೂರ್ತ ಅಂತೂ ಸಿಗತ್ತೆ ಒಂದು ವರ್ಷದಲ್ಲಿ. ಕಲಿಯುಗದಲ್ಲಿ ಬೆಸ್ಟ್ ಅನ್ನೋದು ಸಿಗೋದಿಲ್ಲ ಅನ್ನೋದಕ್ಕೆ ಅನೇಕ ಗ್ರಂಥಗಳೇ ಹೇಳ್ಬಿಡತ್ತೆ. ಇರೋದ್ರೊಳಗಿಂದ ಯಾವ್ದು ಚೆನ್ನಾಗಿ ಸಿಗುತ್ತೋ ಅದನ್ನೇ ನೀವು ಬೆಸ್ಟ್ ಅನ್ಕೋಬೇಕಷ್ಟೇ. ಬಟ್ ಇಟ್ ವಿಲ್ ಬಿ ಬೆಟರ್. ಗುಡ್ಡು ಅಥವಾ ಬೆಟರ್ ಮುಹೂರ್ತಗಳು ಸಿಗಲ್ಲ ಅಂತೇನಲ್ಲ. ಒಂದು ವರ್ಷಕ್ಕೆ ಯಾವುದೋ ಒಂದು 4-5 ಅಥವಾ ಒಂದು 7-8 ಮುಹೂರ್ತನೋ ಬೆಟರ್ ಮುಹೂರ್ತಗಳು ಇರುತ್ತೆ ಅಷ್ಟೇ. ಅದ್ ಬಿಟ್ಟು ಖಂಡಿತ ಬೇರೆ ಯಾವುದೂ ಇರೋದಿಲ್ಲ. ನಿಮಗೆ ಬೇಕು ಅಂದ್ರೆ ಯು ಶುಡ್ ವೆಯ್ಟ್ ಫಾರ್ ದಿ ಟೈಮ್ ವಿಲ್ ನಾಟ್ ವೆಯ್ಟ್ ಫಾರ್ ಯು. ಯಾವತ್ತೂ ಅದನ್ನು ತಿಳ್ಕೊಂಡಿರಿ. ನೀವು ಟೈಮಿಗೆ ವೇಟ್ ಮಾಡಬೇಕು ಹೊರತು ಟೈಮ್ ನೀವು ಯಾರೇ ಆಗಿರಿ, ನೀವು ಎಂಥ ಸಾವಿರಾರು ಕೋಟಿ ಆಸ್ತಿ ಇದ್ರು ಒಂದು ಕ್ಷಣನೂ ಕೂಡ ನಿಮ್ಮನ್ನು ಕಾಯಲ್ಲ. ನೀವು ಕಾಯಬೇಕು ಟೈಮ್ಗೆ. ಹಾಗಾಗಿ ನಿಮಗೆ ಬೇಕು ಅಂದರೆ 8 ತಿಂಗಳು 10 ತಿಂಗಳು ಮುಂಚೆನೇ ಮುಹೂರ್ತ ಇಡಿಸ್ಕೋಬೇಕು. ಸುಮ್ಮನೆ ಯಾವಾಗಲೂ 1 ತಿಂಗಳು 2 ತಿಂಗಳು ಮುಂಚೆ ಬಂದು ಮದುವೆಗಾಗಲಿ ಗೃಹಪ್ರವೇಶಕ್ಕಾಗಲಿ ಮುಹೂರ್ತ ಇಡಿಸ್ಕೊಳ್ಳೋದಲ್ಲ. ಸೊ ಹಾಗಾಗಿ ಈ ಯೋಗಗಳಲ್ಲಿ ವಿಷ್ಕಂಭ ಯೋಗ ಅನ್ನತಕ್ಕಂಥದ್ದಕ್ಕೆ ಯಮ ಅಧಿಪತಿ. ಸಾಧ್ಯವಾದಷ್ಟು ಕೂಡ ಅವತ್ತಿನ ದಿನ ಯಾವುದೇ ಶುಭ ಕೆಲಸಗಳಿಗೆ, ಮುಖ್ಯವಾದ ಕೆಲವು ಶುಭ ಕೆಲಸಗಳಿಗೆ, ಇವಾಗ ಮದುವೆ ಆಗಲಿ ಉಪನಯನ ಆಗಲಿ ಇಂಥದಕ್ಕೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು. ಸಣ್ಣ ಪುಟ್ಟದ್ದು ಯಾವುದೋ ಕರ್ಣವೇದನ ಇರುತ್ತೆ, ಅನ್ನಪ್ರಾಶನ ಇರುತ್ತೆ, ಇಂಥದಕ್ಕೆ ನೀವು ಇಟ್ಕೊಂಡ್ರು ಪರವಾಗಿಲ್ಲ. ಬಟ್ ಸ್ವಲ್ಪ ಮೇಜರ್ ದೊಡ್ಡ ಕಾರ್ಯಕ್ರಮಗಳಿಗೆ ಇಂಥದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಯಾವಾಗಲೂ. ಅದು ಬಿಟ್ಟರೆ ನಮಗೆ ಅತಿಗಂಡ ಯೋಗ ಇದೆ, ಮತ್ತೆ ಶೂಲ ಯೋಗ ಇದೆ. ಈ ಶೂಲ ಯೋಗದಕ್ಕೂ ಸರ್ಪ ಅಧಿಪತಿಗಳು, ಅಲ್ಲೂ ಕೂಡ ಯಾವುದೇ ಶುಭ ಕೆಲಸವನ್ನು ಮಾಡಬಾರ್ದು. ಗಂಡ ಯೋಗ ಅದರೊಳಗೆ ಅಗ್ನಿ ಅಧಿಪತಿ, ಅದರಿಂದ ಅಲ್ಲೂ ಕೂಡ ಯಾವುದೇ ಶುಭ ಕೆಲಸವನ್ನ ಮಾಡಬಾರ್ದು ಅಂತ ಹೇಳುತ್ತೆ. ವ್ಯಾಘಾತ ಯೋಗಕ್ಕೆ ವಾಯು ಅಧಿಪತಿ. ವಾಯು ಅಂದ್ರೆ ಗಾಳಿ. ಹಾಗಾಗಿ ಜೋರಾಗಿ ಗಾಳಿ ಬಂದು ಹೇಗೆ ಎಲ್ಲಾನು ಕೊಚ್ಕೊಂಡು ಹೋಗುತ್ತೋ ಆ ಥರ ವ್ಯಾಘಾತದಲ್ಲಿ ಮಾಡ್ತಕ್ಕಂಥದ್ದು ಕೆಲವೆಲ್ಲ ಹಾಗೆ ಹೋಗ್ಬಿಡುತ್ತೆ ಅನ್ನೋ ಅರ್ಥದಲ್ಲೂ ಇದೆ. ಅದೇ ರೀತಿಯಲ್ಲಿ ವಜ್ರ ಯೋಗನೂ ಕೆಲವರು ನಿಷಿದ್ಧ ಅಂತ ಹೇಳ್ತಾರೆ. ವೈಧೃತಿ ವ್ಯತಿಪಾತ, ಇದು ಎರಡನ್ನೂ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಯಾಕೆ ಅಂದ್ರೆ ಎಲ್ಲಾ ಮುಹೂರ್ತ ಇಡ್ತಕ್ಕಂಥದ್ದು ಕೂಡ ಇಲ್ಲೇ ಎಡಬೋದು. ವೈಧೃತಿ ವ್ಯತಿಪಾತದ ದಿನ ನೀವು ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ, ಇನ್ಕ್ಲೂಸಿವ್ ಆಫ್ ನಾಮಕರಣಕ್ಕೆ ಅವಾಗಿಂದ ನಾನು ಎಕ್ಸಂಪ್ಷನ್ ಹೇಳ್ಕೊಂಡ್ ಬಂದಿದ್ದೀನಿ. ಈ ನಾಮಕರಣ ಅನ್ನೋದಕ್ಕೆ ಎಲ್ಲದಕ್ಕೂ ಎಕ್ಸಂಪ್ಷನ್ ಹೇಳಿದೆ ಶಾಸ್ತ್ರಗಳಲ್ಲಿ. ನಿಮಗೆ ಶೂನ್ಯ ಮಾಸ ಇದ್ದು ನಾಮಕರಣ ಮಾಡ್ಬೋದು. ಶೂನ್ಯ ಮಾಸದಲ್ಲೇ ಮಗು ಹುಟ್ಟಿತ್ತು ಅಂದ್ರೆ 11ನೇ ದಿನ ಶೂನ್ಯ ಮಾಸನೇ ಇನ್ನೂ ಇತ್ತು ಅಂದ್ರೂ ನಾಮಕರಣ ಮಾಡ್ಬೋದು ಧರ್ಮಶಾಸ್ತ್ರದ ಪ್ರಕಾರ. ಆದರೆ ಅವತ್ತಿನ ದಿನ ವೈಧೃತಿ ಅಥವಾ ವ್ಯತಿಪಾತ ಆಗಿರಬಾರ್ದು. ಯಸ್ಮಿನ್ ದಿನೇ ಮಹಾಪಾತಃ ತದ್ದಿನಂ ವರ್ಜಯೇದ್ ಬುಧಃ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಯಾವ ದಿನ ಮಹಾಪಾತ ಅಂದ್ರೆ ವೈದ್ಯುತಿ ಮತ್ತು ವ್ಯತಿಪಾತ ಎರಡಕ್ಕೂ ಸೇರಿ ಮಹಾಪಾತ ಅಂತ ಧರ್ಮಶಾಸ್ತ್ರದಲ್ಲಿ ಟೆಕ್ನಿಕಲ್ ಟರ್ಮ್.
ಹಾಗಾಗಿ ಯಸ್ಮಿನ್ ದಿನೇ ಮಹಾಪಾತಃ, ಯಾವ ದಿನದಲ್ಲಿ ವೈದ್ಯುತಿ ಅಥವಾ ವ್ಯತಿಪಾತ ಇರುತ್ತೆ, ತದ್ದಿನಂ ವರ್ಜಯೇತ್ ಬುಧಃ ಅಥವಾ ತದ್ದಿನಂ ವರ್ಜಯೇತ್ ಪ್ರಾಜ್ಞಃ ಅಂತಾನು ಹೇಳುತ್ತೆ. ಹಾಗಾಗಿ ಬುದ್ಧಿವಂತ ಆದವನು, ತಿಳಿದಿರ್ತಕ್ಕಂಥವನು ವೈದ್ಯುತಿ ಮತ್ತು ವ್ಯತಿಪಾತದಲ್ಲಿ ಯಾವ ಶುಭ ಕೆಲಸವನ್ನು ಇಡಬಾರ್ದು. ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಇದನ್ನು ಪದೇ ಪದೇ ಹೇಳಬೇಕಾಗಿಲ್ಲ, ಅದು ಒತ್ತಿ 2 ಸತಿ ಹೇಳಿದ್ದೀನಿ ನಾನು. ಯಾತಕ್ಕೆ ಅಂದರೆ ಎಲ್ಲರೂ ಎಡವೋದಿಲ್ಲ, ಇದನ್ನು ನೋಡೋದೇ ಇಲ್ಲ. ಯಾಕೆ ವೈದ್ಯುತಿ ವ್ಯತಿಪಾತದಲ್ಲಿ ಯಾಕೆ ಇಡಬಾರ್ದು ಅಂತ ಕೇಳ್ತಾರೆ. ಅದೆರಡೂ ಕೂಡ ತರ್ಪಣಕ್ಕೆ ಷಣ್ಣವತಿ ಶ್ರಾದ್ದಗಳು ಅಂತ ಬರುತ್ತೆ ಧರ್ಮಶಾಸ್ತ್ರದ ಪ್ರಕಾರ. ಒಂದು ವರ್ಷಕ್ಕೆ 96 ದಿನ ಶ್ರಾದ್ದಗಳನ್ನು ಮಾಡಬೇಕು ವಿಶೇಷವಾಗಿ. ಆ ಶ್ರಾದ್ದದ ದಿನಗಳವೆರಡು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆ ಶ್ರಾದ್ದದ ದಿನಗಳು. ಹಾಗಾಗಿ ವೈದ್ಯುತಿ ವ್ಯತಿಪಾತದ ದಿನ ಯಾವತ್ತು ಅದು ಬೇರೆ ಎಲ್ಲ ಅಪಿ ಸರ್ವ ಗುಣೋಪೇತಂ ಅಂತಾನೆ ಹೇಳುತ್ತೆ ಮುಹೂರ್ತ ಶಾಸ್ತ್ರದಲ್ಲಿ. ಬೇರೆ ಎಲ್ಲಾ ಗುಣಗಳು ಇದ್ರೂ ಕೂಡ ಇಡೋ ಹಾಗಿಲ್ಲ ಅಂತ. ಹಾಗಾಗಿ ಈ ವ್ಯತಿಪಾತದಲ್ಲಿ ಇಡೋ ಹಾಗಿಲ್ಲ. ಪರಿಘ ಯೋಗವನ್ನು ಸಾಮಾನ್ಯವಾಗಿ ಕೆಲವರು ಬೇಡ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಮಗೆ ಇನ್ನು ವೈದ್ಯುತಿನೇ ಲಾಸ್ಟ್ ಸಿಗೋದು. ಹಾಗಾಗಿ ಈ ಯೋಗಗಳಲ್ಲಿ ಮುಖ್ಯವಾಗಿ ನಮಗೆ ಯಾವ ಯೋಗಗಳಲ್ಲಿ ಇಡಲೇಬಾರ್ದು ಅನ್ನೋದನ್ನ ನಾವು ನೋಡಕ್ ಹೋಯ್ತು ಅಂದ್ರೆ, ವಿಷ್ಕಂಭ ಯೋಗದಲ್ಲಿ ಆದಷ್ಟು ಇಡಲೇಬಾರ್ದು, ಯಾಕೆಂದ್ರೆ ಯಮಾಧಿಪತಿ. ಶೂಲ ಯೋಗ ಸರ್ಪಾಧಿಪತಿ, ಗಂಡ ಯೋಗ ಅಗ್ನಿ ಅಧಿಪತಿ. ಈ ಗಂಡ ಎಲ್ಲಾನು ಸ್ವಲ್ಪ ಮೈನ್ಯೂಟ್, ಅದಕ್ಕೆ ಸಣ್ಣ ಪುಟ್ಟ ಶಾಂತಿಗಳನ್ನ ಮಾಡ್ಕೋಬಹುದು. ಅದು ಬಿಟ್ರೆ ವ್ಯಾಘಾತ, ಅದು ಬಿಟ್ರೆ ವ್ಯತಿಪಾತ, ಅದು ಬಿಟ್ರೆ ವೈದ್ಯುತಿ. ಈ ಯೋಗಗಳಲ್ಲಿ ವೈದ್ಯುತಿ, ವ್ಯತಿಪಾತ, ವಿಷ್ಕಂಭ, ವ್ಯಾಘಾತ, ಇದು ಶೂಲ, ಈ 5 ಯೋಗಗಳು ಸರ್ವಥಾ ವರ್ಜ್ಯ. ನಾನು ಇಷ್ಟು ವರ್ಷ 38-39 ವರ್ಷಗಳ ಮೇಲಾಯಿತು ಜ್ಯೋತಿಷ್ಯವನ್ನ ಅಧ್ಯಯನ ಮಾಡಿ, ಪ್ರಾರಂಭ ಮಾಡಿ, ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಬೇಕಾದಷ್ಟು 100,000 ಗ್ರಂಥಗಳನ್ನು, ಇದಿಷ್ಟು ಯೋಗಗಳನ್ನು ಆದಷ್ಟು ಕೂಡ, ಯಾಕಂದರೆ ಒಂದೊಂದು ಯೋಗಗಳಿಗೂ ಒಂದೊಂದು ಅಧಿಪತಿಗಳಿದೆ. ಅದು ಕೆಲವು ಗ್ರಂಥಗಳಲ್ಲಿ ಮಾತ್ರ ಉಕ್ತ ಆಗಿದೆ. ನನ್ನ ಹತ್ರ ಲಿಸ್ಟ್ ಇದೆ ಇಲ್ಲೆಲ್ಲ. ಯಾಕೆ ನಾನು ಎಲ್ಲವನ್ನು ಸಂಶೋಧನೆ ಮಾಡಿ ಕೇವಲ ತಿಥಿ, ವಾರ, ನಕ್ಷತ್ರಕ್ಕೆ ಎಲ್ಲರೂ ಅಧಿಪತಿಗಳನ್ನು ಹೇಳ್ಬಿಡ್ತಾರೆ ಸಾಮಾನ್ಯವಾಗಿ. ಯಾರೇ ಟಿ ವಿನಲ್ಲಿ ಬಂದವನು ತಿಥಿಗೆ, ವಾರಕ್ಕೆ, ನಕ್ಷತ್ರಕ್ಕೆ, ಯೋಗಕ್ಕೆ, ಕರ್ಣಕ್ಕೆ ಹೇಳಿ ನೋಡೋಣ. ತುಂಬಾ ಕಮ್ಮಿ ಗ್ರಂಥಗಳಲ್ಲಿ, ಕರ್ಣಕ್ಕಂತೂ ಯಾವುದೋ 1-2 ಗ್ರಂಥಗಳಲ್ಲಿ, 100,000 ಗ್ರಂಥಗಳಲ್ಲಿ 1-2 ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯೋಗಕ್ಕೂ 27 ಯೋಗಗಳಿಗೂ 27 ಯೋಗಗಳ ಅಧಿಪತಿಗಳಿದ್ದಾರೆ. 11 ಕರ್ಣಗಳಿಗೂ 11 ಕರ್ಣಗಳ ಅಧಿಪತಿಗಳಿದ್ದಾರೆ. ಈ ಕರ್ಣದ ವಿಚಾರಕ್ಕೆ ಬಂದಾಗ, ಕರ್ಣದಲ್ಲಿ ಯಾವ ಒಂದು ಕರ್ಣಗಳಲ್ಲಿ ನಾವು ಶುಭ ಕೆಲಸವನ್ನ ಮುಖ್ಯವಾಗಿ ಅವಾಯ್ಡ್ ಮಾಡಬೇಕು ಅಂದರೆ, ನಾವು ಭದ್ರಾಕರಣದಲ್ಲಿ ಮಾಡಬಾರ್ದು. ಮೊದಲನೇದು ಎಲ್ಲದಕ್ಕಿಂತ. ಇದು ನಮಗೆ ಶಾಸ್ತ್ರದಲ್ಲಿ ವಾಕ್ಯನೂ ಸಿಗುತ್ತೆ. ತಿಥಿ, ವಾರ, ನಕ್ಷತ್ರ, ಯೋಗ ಅಷ್ಟು ಹೊಂದಿ ಅಕಸ್ಮಾತ್ ಭದ್ರಾಕರಣ ಇದ್ರೆ, ಅವತ್ತು ವಿಷ್ಟಿ ಅಂತ ಕರಿತೀವಿ ನಾವು ಧರ್ಮಶಾಸ್ತ್ರದಲ್ಲಿ, ಅದನ್ನ ಟೆಕ್ನಿಕಲ್ ಆಗಿ ಭದ್ರಾಕರಣ ಅಂತಾನೂ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ. ಸೊ ಭದ್ರಾಕರಣ ಯಾವತ್ತು ಇರುತ್ತೆ, ಈ ಭದ್ರಾಕರಣದ ದಿನ ನಾವು ಶುಭ ಕೆಲಸವನ್ನು ಮಾಡಬಾರ್ದು. ಅಕಸ್ಮಾತ್ ಬೇರೆ ಮುಹೂರ್ತನೇ ನಮ್ಗೆ ಯಾವುದೂ ಸಿಕ್ಕಲಿಲ್ಲ ಅಂದಾಗ, ಅದಕ್ಕೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಹೇಗೆ ಮಾಡಬೇಕು ಅದನ್ನು ನೋಡಿಕೊಂಡು, ಭದ್ರಾಕರಣವನ್ನಂತೂ ಬಿಟ್ಟೇ ಬಿಡಿ ಅಂತಾನೆ ಹೇಳುತ್ತೆ ಶಾಸ್ತ್ರದಲ್ಲಿ. ಖಡಾಖಂಡಿತವಾಗಿ ಭದ್ರಾಕರಣ ದಿನ ಬಿಟ್ಬಿಡಿ ಅಂತ ಹೇಳುತ್ತೆ. ಎವ್ರಿ 3.5 ಡೇಸ್ಗೆ 3.5 ಡೇಸ್ಗೆ ಭದ್ರಾಕರಣ ಬಂದೇ ಬರುತ್ತೆ. ಹಾಗಾಗಿ ನೋಡಿಕೊಂಡು ಮಾಡಬೇಕು ಅದನ್ನ. ಅದು ಬಿಟ್ಟರೆ ನಮಗೆ ಈ ಶಕುನಿ ಕರ್ಣ ಬರುತ್ತೆ. ಇದು ಶಕುನಿ ಕರ್ಣ ಎಲ್ಲ ಬರ್ತಕ್ಕಂಥದ್ದು ಅಮಾವಾಸ್ಯೆಗೆ 2 ದಿನ ಮುಂಚೆ. ಅವಾಗ ಹೇಗೂ ಮಾಡಬಾರ್ದು ನಾವು. ಅದರಿಂದ ಅದೇನು ನಾನು ಹೇಳಕ್ ಹೋಗ್ತಾ ಇಲ್ಲ ಅಷ್ಟೇ. ಶಕುನಿಗೆ ಕಲಿಪುರುಷ ಅಧಿಪತಿ. ಅದು ಬಿಟ್ಟರೆ ನಾಗವಾನ್ ಕರ್ಣ. ನಾಗವಾನ್ ಅನ್ನೋದು ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ದಿನನೇ ಬರ್ತಕ್ಕಂಥದ್ದು. ಹಾಗಾಗಿ ಇದೇನು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ ಕರ್ಣದಲ್ಲಿ. ಕರ್ಣದಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆ ಪಡೆಯೋದೇ ನಮಗೆ ಭದ್ರಾಕರಣ. ಯಾತಕ್ಕೆ ಇಷ್ಟೆಲ್ಲ ಹೇಳಿದೆ ನಾನು ಅಂದರೆ, ಮುಹೂರ್ತ ಅನ್ನತಕ್ಕಂಥದ್ದು ಶುಕ್ಲ ಪಕ್ಷದಲ್ಲಿ, ನಾನು ಈಗಾಗಲೇ ಹೇಳಿದ್ದೀನಿ, ಶುಕ್ಲ ಪಕ್ಷದಲ್ಲಿ ದ್ವಿತೀಯ ಅಂದರೆ ಬಿದಿಗೆ ತಿಥಿನಲ್ಲಿ, ತೃತೀಯದಲ್ಲಿ, ಪಂಚಮಿನಲ್ಲಿ, ಸಪ್ತಮಿನಲ್ಲಿ, ದಶಮಿನಲ್ಲಿ, ತ್ರಯೋದಶಿನಲ್ಲಿ, ಇಷ್ಟು ತಿಥಿಗಳಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮುಹೂರ್ತ ಇಡಬೇಕಾದ ತಿಥಿಗಳು ಇಷ್ಟೇನೆ: ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ದಶಮಿ, ತ್ರಯೋದಶಿ. ಈ 6 ತಿಥಿಗಳಲ್ಲಿ ಮುಹೂರ್ತ ಇಡಬೇಕಾದ್ದು. ಬೇರೆ ಯಾವುದರೊಳಗೂ ಮುಹೂರ್ತ ಇಡಬೇಕಾಗಿಲ್ಲ. ಇಷ್ಟರೊಳಗೂ ಶ್ರೇಷ್ಠ ಯಾವುದು ಅಂದರೆ ತ್ರಯೋದಶಿ ಅಂತಾನೆ ಹೇಳುತ್ತೆ ಶಾಸ್ತ್ರದಲ್ಲಿ. ಅದು ಬಿಟ್ಟರೆ ದಶಮಿ. ಹುಣ್ಣಿಮೆ ಇದೆ, ಇಲ್ಲ ಅಂತಿಲ್ಲ, ಅದು ದೇಶಾಚಾರದ ಮೇಲೆ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಈ ಜೈನ್ಸ್ ಅಥವಾ ಸೇಟುಗಳು ಅಂತ ನಾವೇನು ಹೇಳ್ತೀವಿ, ಹುಣ್ಣಿಮೆ ದಿನ ಮುಹೂರ್ತ ಮಾಡ್ತಾ ಇರೋದು. ಆ್ಯಕ್ಚುಲಿ ಹುಣ್ಣಿಮೆ ದಿನ ಇಡೋದು ಶ್ರೇಷ್ಠ. ಯಾಕೆಂದರೆ ಪೂರ್ಣ ತಿಥಿ ಅದು. 5, 10, 15. 5, 10, 15 ಅಂದರೆ ಪಂಚಮಿ, ದಶಮಿ ಮತ್ತು ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಅಮಾವಾಸ್ಯೆ ನಾವೇನು ಮಾಡೋದಿಲ್ಲ, ಅಮಾವಾಸ್ಯೆ ಪಿತೃ ಕಾರ್ಯ ಮಾಡಬೇಕು ಹೇಳಿದ್ದೀನಿ ನಾನು. ಹಾಗಾಗಿ
ಈ 5, 10, 15 ಅಂದರೆ ಪಂಚಮಿ, ದಶಮಿ ಮತ್ತೆ ಹುಣ್ಣಿಮೆ, ಈ 3 ಪೂರ್ಣ ತಿಥಿಗಳು. ನಂದ, ಭದ್ರ, ಜಯ, ದಿಕ್ತ, ಪೂರ್ಣ ತಿಥಿಗಳು. ಈ ಪೂರ್ಣ ತಿಥಿಗಳನ್ನು ಪೂರ್ಣ ಫಲವನ್ನು ಕೊಡುತ್ತೆ ಅದು. ಸೊ ಹಾಗಾಗಿ ನೀವು ತುಂಬ ಒಳ್ಳೆಯ ಮುಹೂರ್ತನ ಹುಡುಕಬೇಕು ಅಂದರೆ ನೀವು ದಶಮಿ, ಪಂಚಮಿ, ತ್ರಯೋದಶಿ ಮತ್ತು ಇಷ್ಟು ಮುಹೂರ್ತಗಳಲ್ಲಿ ಬಹಳ ವಿಶೇಷ. ಸಪ್ತಮಿ ನೀವು ಉಪನಯನ ಇಡಬೇಕಾದ್ರೆ ಅನಧ್ಯಯನ ಇರಬಾರ್ದು, ಅದು ಬಹಳ ಇಂಪಾರ್ಟೆಂಟ್. ಸಪ್ತಮಿ ಇಡಬೇಕಾದ್ರೆ ಅನಧ್ಯಯನ ಇರಬಾರ್ದು. ಇಷ್ಟು ತಿಳ್ಕೊಂಡಿದೆ ನೀವು. ಇದಿಷ್ಟರ ಜೊತೆಗೆ ಮುಖ್ಯವಾಗಿ ನೀವು ಇನ್ನೇನು ನೋಡಬೇಕು ಹಾಗಿದ್ರೆ ಅಂದರೆ, ನಿಮಗೆ ಬೇರೆ ಒಂದು ಲಗ್ನ ಅಂತ ಇಟ್ಟಾಗ ಆ ಲಗ್ನಕ್ಕೆ ಚರಲಗ್ನ, ಸ್ಥಿತಲಗ್ನ, ದ್ವಿಸ್ವಭಾವ ಲಗ್ನ ಅಂತ ಇರುತ್ತೆ. ಯಾವ ಲಗ್ನ ಯಾವ್ಯಾವ ಕರ್ಮಗಳಿಗೆ ಅನ್ನೋದನ್ನ ಮುಂದಕ್ಕೆ ಯಾವಾಗ ತಿಳಿಸ್ಕೊಡ್ತೀನಿ ನಾನು. ಈ ಇಟ್ಟಿರ್ತಕ್ಕಂಥ ಲಗ್ನಕ್ಕೆ ಯಾವುದೇ ಒಂದು ಕೇಂದ್ರದಲ್ಲಿ ಪಾಪಗ್ರಹಗಳಾಗಲಿ, ಕುಜಾಷ್ಟಮ ಆಗಲಿ, ಅಷ್ಟಮದಲ್ಲಿ ಕುಜ ಆಗಲಿ, ಭೃಗು ಷಟ್ಕ 6ನೇ ಮನೆಯಲ್ಲಿ ಶುಕ್ರ ಆಗಲಿ, ಆಮೇಲೆ ಸಲಗ್ನ ಚಂದ್ರ, ಲಗ್ನದಲ್ಲೇ ಚಂದ್ರ ಇರ್ತಕ್ಕಂಥದ್ದು, ಷಷ್ಟಾಷ್ಟ ದ್ವಾದಶ ಚಂದ್ರ ಇರ್ತಕ್ಕಂಥದ್ದು, ಈ ಥರದ್ದೆಲ್ಲ ಇನ್ನೂ ಬೇಕಾದಷ್ಟಿದೆ. ಸಂಕ್ರಮಣದ ದಿನಗಳು, ಸಂಕ್ರಮಣ ನೋಡೋದೇ ಇಲ್ಲ ಎಷ್ಟೋ ಜನ. 14, 15, 16, 17ನೇ ತಾರೀಕುಗಳಲ್ಲಿ ಮುಹೂರ್ತ ಇಡಬೇಕಾಯ್ತು ಅಂದರೆ ಫಸ್ಟ್ ಸಂಕ್ರಮಣ ಇದೆಯಲ್ವಾ ಅಂತ ನೋಡ್ಕೋಬೇಕು. ಸಂಕ್ರಮಣ ಅಂದರೆ ಶ್ರಾದ್ದ ಮಾಡೋದಿನ. ಅಮಾವಾಸ್ಯೆ ಹೇಗೆ ಚಾಂದ್ರಮಾನನೋ ಸೌರಮಾನದಲ್ಲಿ ಅಮಾವಾಸ್ಯೆ ಅದು ಲೆಕ್ಕ. ಸಂಕ್ರಮಣದ ದಿನ ಯಾವುದೇ ಶುಭ ಕೆಲಸವನ್ನು ಮಾಡಲೇಬಾರ್ದು, ಕಡಾಖಂಡಿತವಾಗಿ ಹೇಳ್ತೀನಿ. ಹಾಗಾಗಿ ಇವೆಲ್ಲವನ್ನೂ ನೋಡ್ಕೋಬೇಕು. ಸೊ ಸರ್ ನೀವು ಹೇಳೋ ಲೆಕ್ಕಾಚಾರದಲ್ಲಿ ನೋಡ್ತು ಅಂದರೆ ನಮಗೆ ಮುಹೂರ್ತ ಆಗಿದೆ ಸಿಗೋದೇ ಇಲ್ಲ. ತಿಂಗಳಲ್ಲಿ ಯಾವುದೋ ಒಂದು 2-3 ದಿನ, ಹೌದು ತಿಂಗಳಲ್ಲಿ 2-3 ದಿನನೇ ಮುಹೂರ್ತ ಸಿಗೋದು. ಕರೆಕ್ಟಾಗಿ ನೀವು ಮುಹೂರ್ತ ನೋಡಬೇಕು ಅಂದರೆ ತಿಂಗಳಲ್ಲಿ 2-3 ದಿನ ಸಿಗ್ಲೂಬೋದು, ಅಕಸ್ಮಾತ್ ಒಂದೇ ಸಿಗ್ಬೋದು, ಸಿಗದೇನೂ ಇರ್ಬೋದು, ಅಥವಾ ಒಂದು 5-6 ಸಿಗ್ಲೂಬೋದು. ತುಂಬ ಕಷ್ಟ. 5-6 ಸಿಗೋದು ತುಂಬ ಅಪರೂಪ, ಸಿಗೋದೇ ಇಲ್ಲ. ಇಡೀ ತಿಂಗಳಿಗೆಲ್ಲ ಒಂದು 2-3 ಮುಹೂರ್ತ ಸಿಕ್ಕಿದ್ರೆ ಹೆಚ್ಚೆಚ್ಚು. ಅದು ಬೆಟರ್ ಅಂತಲೂ ಹೇಳೋಕ್ಕಾಗಲ್ಲ, ಬೆಸ್ಟ್ ಅಂತೂ ಸಿಗೋದಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟಿದ್ದೀನಿ. ಬೆಟರ್ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಇರೋದ್ರೊಳಗೆ ಗುಡ್ ಅನ್ನೋ ರೀತಿಯಲ್ಲಿ ಸಿಗ್ಬೋದು ಅದಷ್ಟೇ. ಹಾಗಾಗಿ ಈ ಥರದ ಎಲ್ಲ ಫ್ಯಾಕ್ಟರ್ಸನ್ನು ನೋಡಿಕೊಂಡು ಇದ್ರ ಜೊತೆಗೆ ಮುಹೂರ್ತ ಇಡ್ತಕ್ಕಂಥ ಕಾಲದಲ್ಲಿ ನಾವು ಈ ಗುಳಿಕ ಕಾಲವನ್ನಾಗಲಿ, ಅರ್ಧಪ್ರಹರ ಕಾಲವನ್ನಾಗಲಿ, ಯಮಗಂಡ ಕಾಲವನ್ನಾಗಲಿ ಮುಖ್ಯವಾಗಿ ನೋಡಲೇಬೇಕಾಗತ್ತೆ. ಅದೇ ಇದೇನಿದೆ ನೀವು ರಾಹುಕಾಲನೇ ಹೇಳಿಲ್ವಲ್ಲ ಅಂತ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತೀನಿ ನಾನು. ಯಾಕೆಂದರೆ ರಾಹುಕಾಲ ಅನ್ನೋದು ಪ್ರಾಚೀನ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದೆಯಾ, ಹೇಳಿಲ್ವಾ, ಹೇಳಿದರೆ ಯಾವ ರೀತಿ ಹೇಳಿದೆ, ಯಾವುದನ್ನು ಮುಖ್ಯವಾಗಿ ಹೇಳಿದೆ, ಯಾವುದನ್ನು ಹೇಳಿಲ್ಲ, ಇದೆಲ್ಲವನ್ನೂ ಕೂಡ ಮಾಡ್ತೀನಿ. ಯಾಕೆಂದರೆ ಮುಖ್ಯವಾಗಿ ನಮಗೆ ಹೇಳಿರ್ತಕ್ಕಂಥದ್ದು ಈ 3 ರಾಹುಕಾಲ ಅನ್ನೋದನ್ನು ಬಿಟ್ಟು ನಾವೇನು ಹೇಳಿದ್ರೆ ಗುಳಿಕಾಲ ಅಂತಾಗಲಿ, ಅರ್ಧಪ್ರಹರ ಕಾಲ ಅಂತಾಗಲಿ, ಯಮಗಂಡಕ ಕಾಲ ಅಂತಾಗಲಿ, ಈ 3 ಕಾಲಗಳನ್ನು ಶಾಸ್ತ್ರ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಹೇಳಿದೆ. ಆದ್ದರಿಂದ ಈ 3ನ್ನ ವರ್ಜ್ಯ ಮಾಡಬೇಕು. ಈ 3 ಕಾಲದಲ್ಲೂ ಇಡಬಾರ್ದು. ನಿಧನಂ ಪ್ರಹರಾರ್ಧೇತು ನಿಸ್ವತ್ವಂ ಯಮಗಂಡಕೆ ಕುಲಿಕೆ ಸರ್ವನಾಶ ಸ್ಯಾತ್ ರಾತ್ರೋ ಏತೆ ನದೋಷದಾಹ ಅಂತ ಧರ್ಮಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ಎರಡೊಳಗೂ ಬರುತ್ತೆ. ಮುಹೂರ್ತ ಭಾಗದಲ್ಲಿ ಕೂಡ ಈ ಶ್ಲೋಕ ಬರುತ್ತೆ. ನಿಧನಂ ಪ್ರಹರಾರ್ಧೇತು, ಅರ್ಧ ಪ್ರಹರ ಕಾಲದಲ್ಲಿ ಮುಹೂರ್ತ ಇಡ್ತು ಅಂದರೆ ಮನೆಯಲ್ಲಿ ಮರಣ ಉಂಟಾಗತ್ತೆ ಅಂತ ಹೇಳುತ್ತೆ. ನಿಸ್ವತ್ವಂ ಯಮಗಂಡಕೆ, ಯಮಗಂಡ ಕಾಲದಲ್ಲಿ ಮುಹೂರ್ತ ಇಟ್ಟಿತ್ತು ಅಂದರೆ ನಿಮ್ಮ ಆಸ್ತಿ ನಿಮ್ದು ಕೈ ಬಿಟ್ಟು ಹೋಗುತ್ತೆ. ಯಾವುದೋ ದುಡ್ಡು ಅಥವಾ ಹೆವಿ ಅಮೌಂಟು ಕೈ ಬಿಟ್ಟು ಹೋಗುತ್ತೆ. ಕುಲಿಕೆ ಸರ್ವನಾಶ ಸ್ಯಾತ್, ಗುಳಿಕ ಕಾಲದಲ್ಲಿ ಮುಹೂರ್ತ ಇಟ್ಟು ಅಂದರೆ ಎಲ್ಲ ಲಾಸು. ರಾತ್ರೋ ಏದೇ ನಶೋಧ ದೋಷದಾಹ, ಒಂದು ವೇಳೆ ಸೂರ್ಯಾಸ್ತ ಆದಮೇಲೆ ಸೂರ್ಯೋದಯಕ್ಕೆ ಮುಂಚೆ ಇಡ್ತು ಅಂದರೆ ಇದಕ್ಕೆ ದೋಷ ಇಲ್ಲ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿಲ್ಲ. ಹೀಗೆಲ್ಲ ಬೇಕಾದಷ್ಟು ಇದೆ, ಬೇಕಾದಷ್ಟು ಶಾಸ್ತ್ರಗಳಲ್ಲಿ. ಯಾವುದೋ ಒಂದು ವಿಡಿಯೋದಲ್ಲೇ ನಾವು ಎಲ್ಲನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕಾಗತ್ತೋ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡಿ ನಿಮಗೆ ಹೇಳಿದ್ದೀನಿ. ಸೊ ಹಾಗಾಗಿ ತಾರಾಬಲ, ಚಂದ್ರಬಲ ಈ ಎರಡನ್ನೂ ಮುಖ್ಯವಾಗಿ ನೋಡ್ಕೋಬೇಕು. ಅದರ ಜೊತೆಗೆ ನಾನು ಹೇಳಿರ್ತಕ್ಕಂಥ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳಲ್ಲಿ ಯಾವುದನ್ನ ವರ್ಜ್ಯ ಬಿಡಬೇಕು ಅಂತ ಹೇಳಿದ್ದೀನಿ, ಕಡಾಖಂಡಿತವಾಗಿ ಬಿಡಬೇಕು. ಅಷ್ಟೆಲ್ಲ ಬಿಟ್ಟ ಮೇಲೆ ಮುಹೂರ್ತಕ್ಕೆ ಒಳ್ಳೆ ಬಲ ಇತ್ತು ಅಂದರೆ ಚೆನ್ನಾಗಿ ನಡೆಯುತ್ತೆ. ಅವರು ಚೆನ್ನಾಗಿರ್ತಾರೆ ಮಾಡಿದವರು. ಬಲ ಇಲ್ಲ ಅಂದರೆ ಅವರು ಮುಂದಕ್ಕೆ ಯಾವುದಾದ್ರು ಅನಾರೋಗ್ಯಕ್ಕೆ ತಾಗೋದು ಅಥವಾ ತೊಂದರೆಗಳನ್ನು ಅನುಭವಿಸೋದು ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ನೀವು ಯಾವತ್ತೇ ಮುಹೂರ್ತ ಇಡಿಸ್ಕೋಬೇಕಾದ್ರೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ನೀವು ಮುಹೂರ್ತ ಇಡಿಸ್ಕೋಬೇಕಾದ್ರೆ ಯಾರ ಹತ್ರನೇ ಆಗಲಿ ಎಕ್ಸ್ಪರ್ಟ್ಸ್ಗಳ ಹತ್ರ ಹೋಗಿ. ಯಾರಿಗೆ ಶಾಸ್ತ್ರಗ್ರಂಥಗಳ ಬಗ್ಗೆ ಆಳವಾದ ಅಧ್ಯಯನ ಇರುತ್ತೆ, ಸಂಸ್ಕೃತ ಚೆನ್ನಾಗಿ ಗೊತ್ತಿರುತ್ತೆ. ಮೊದಲನೇ ಪಾಯಿಂಟು, ಸಂಸ್ಕೃತ ಯಾರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಯಾರು ಶಾಸ್ತ್ರಗ್ರಂಥಗಳನ್ನು ಆಳವಾದ ಅಧ್ಯಯನ ಮಾಡಿರ್ತಾರೆ, ನೀವು ಅವ್ರನ್ನ ಪ್ರೂಫ್ ಕೇಳಿ. ಈಗ ಯಾವ್ದಾರು ಏನಾದ್ರು ಹಿಡಿತು ಅಂದರೆ ಈ ಥರ ಮುಹೂರ್ತ ಹೀಗೆ ಹೇಳಿದಿರಲ್ಲ, ಇದು ಯಾವ್ದಾದ್ರು ಇವಾಗ ಅಷ್ಟಮಿ ಇಟ್ಕೊಟ್ಟಿರ್ತಾರೆ, ಅಷ್ಟಮಿ ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ. ಈ ವಿಡಿಯೋನೇ ತೋರಿಸಿ ಸಾಕು, ಹೇಳಿದ್ದೀನಲ್ಲ ಅಂತ. ಶಾಸ್ತ್ರಗ್ರಂಥಗಳ ಪ್ರಮಾಣ ಕೂಡ ಕೊಡ್ತಾ ಇದ್ದೀನಲ್ಲ ನಿಮಗೆ.
ಅಷ್ಟಮಿ ನವಮಿ ಷಷ್ಠಿ ಚತುರ್ಥಿ ಚ ಚತುರ್ದಶಿ ಪಕ್ಷಚಿದ್ರಾಶ್ಚ ಸ್ಥಿತಿಯಃ ಶುಭಕಾರ್ಯೇಷು ನಿಂದಿತಾಃ. ಈಗೆಲ್ಲ ಬೇಕಾದಷ್ಟು ಇದೆ ವಾಕ್ಯಗಳು. ನಾನು ಎಲ್ಲಾನು ಹೇಳ್ತಾ ಕೂತ್ಕೊಳ್ಳೋಕಲ್ಲ, ಯಾವುದೋ 2-3 ಶ್ಲೋಕ ಹೇಳಿರ್ತೀನಿ ನಾನು ಅಷ್ಟೇ. ನೂರಾರು ಶ್ಲೋಕ ಇದೆ ಈ ಥರದ್ದೆಲ್ಲ. ಹಾಗಾಗಿ ಎಲ್ಲವನ್ನೂ ಕೂಲಂಕಷವಾಗಿ ನೋಡಿ ಒಳ್ಳೆಯ ಮುಹೂರ್ತ ಅಂತ ಸಿಗೋತಕ್ಕಂಥದ್ದು ತುಂಬ ಅಪರೂಪ. ಆದಷ್ಟು ಒಳ್ಳೆಯ ಮುಹೂರ್ತಕ್ಕೇನೆ ಪ್ರಯತ್ನ ಪಡಿ, ನಿಮಗೆ ಹೊಂದಬೇಕದು. ಇನ್ನೂ ಒಂದು ತುಂಬ ಜನ ಮಾಡೋದು ಏನು ಅಂದರೆ, ನಮ್ಮ ರಿಲೇಷನ್ ಅವ್ರು ಯಾವುದೋ ಒಂದು ಮುಹೂರ್ತ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಇಟ್ಕೊಳ್ಳೋದು ಬೇಡ. ತುಂಬ ಚೆನ್ನಾಗಿರತ್ತೆ ಮುಹೂರ್ತ. ಮೊನ್ನೆನೇ ಯಾವುದೋ ಬಂದಿದ್ರು, ತುಂಬ ಚೆನ್ನಾಗಿದೆ ಮುಹೂರ್ತ ಒಂದಿನ, ಇಲ್ಲ ನಮ್ಮವ್ರು ಯಾವುದೋ ಇಟ್ಕೊಂಡಿದ್ದಾರೆ. ನಾನು ಹೇಳಿದೆ, ಅವ್ರಿಗೆ ಒಳ್ಳೇದಾಗತ್ತೆ ಇಟ್ಕೊಂಡಿದ್ದಾರೆ, ನಿಮ್ಗೆ ಒಳ್ಳೇದು ಬೇಡವಾಗಿದ್ದರೆ ಅವ್ರು ಇಟ್ಕೊಂಡಿದ್ದಾರೆ, ನೀವು ಇಟ್ಕೊಳ್ಳೋದಕ್ಕಾಗಲ್ಲ. ನಿಮಗೆ ಬೇಕಾ ನೀವು ಇಟ್ಕೊಳ್ಳಿ, ಅಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಹೋಗೋದು ಇಲ್ಲಿಗೆ ಬರ್ತದೆ. ನೀವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಷ ಫುಲ್ ನೀವು ಮುಹೂರ್ತನೇ ಸಿಗಲ್ಲ ಆಮೇಲೆ. ಹಾಗಾಗಿ ನಿಮಗೆ ನಿಮ್ಮ ಮಕ್ಕಳ ಏಳಿಗೆಗೆ, ನಿಮಗೆ ಅಥವಾ ನಿಮ್ಮ ಮಕ್ಕಳ ಏಳಿಗೆಗೆ ಯಾವುದು ಇಡಬೇಕೋ ಆ ಮುಹೂರ್ತನ ಕರೆಕ್ಟಾಗಿ ಇಟ್ಕೊಳ್ಳಿ. ಹೆಚ್ಚು ಕಮ್ಮಿ ಮುಹೂರ್ತದ ಬಗ್ಗೆ ಒಂದು ಸಂಪೂರ್ಣವಾದಂತಹ ಬೇಸಿಕ್ ಡೀಟೇಲ್ಸ್ ಅಂತ ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಷ್ಟನ್ನು ಈ ಮುಹೂರ್ತದ ಒಂದು ಭಾಗದಲ್ಲಿ ಎಲ್ಲಾನು ಹೆಚ್ಚು ಕಮ್ಮಿ ಮುಖ್ಯವಾಗಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಬೇಕಾದಷ್ಟಿದೆ, ಅತಿ ಮುಖ್ಯವಾದನ್ನ ಕವರ್ ಮಾಡಿದ್ದೀನಿ ನಾನು. ಇನ್ನೂ ಬೇಕಾದಷ್ಟಿದೆ. ಸೊ ಸಾಧ್ಯ ಆದಾಗ ಇನ್ನು ಮುಂದಕ್ಕೂ ಈ ಥರದ ಕೆಲವು ವಿಡಿಯೋಗಳನ್ನು ಮಾಡ್ತೀವಿ. ಹಾಗಾಗಿ ಇಂತಹ ಒಂದು ಅಥೆಂಟಿಕ್ ವಿಡಿಯೋಗಳಿಗೆ ನೀವು ಈ ಒಂದು ಸುಧರ್ಮ SPS ಅನ್ನತಕ್ಕಂಥ ಒಂದು ನಮ್ಮ ವಾಹಿನಿ ಏನಿದೆ, ಯೂಟ್ಯೂಬ್ ಚಾನಲ್ ಏನಿದೆ, ನಾವು ಅದಕ್ಕೆ ಸತ್ಯಪ್ರಚಾರ ಸತ್ಸಂಗ ಅಂತಲೇ ಹೆಸರಿಟ್ಟಿದ್ದೀವಿ. ಸತ್ಯಪ್ರಚಾರ ಸತ್ಸಂಗ, ಸತ್ಯವನ್ನ ಪ್ರಚಾರ ಮಾಡೋದಕ್ಕೇನೆ ನಾವು ಹೇಳ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು, ಕೂಡಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ಸತ್ಯವಾದ ವಿಚಾರ ಬೇಕು ಅಂದರೆ ಹೆಚ್ಚು ಹೆಚ್ಚು ನೀವೇ ಶೇರ್ ಮಾಡಿ. ನಮಗೆ ಸತ್ಯ ಬೇಡ, ಸುಳ್ಳಿನ ಭ್ರಮಾಲೋಕದಲ್ಲೇ ನಾವು ಚೆನ್ನಾಗಿರ್ತೀವಿ ಅಂದರೆ ಏನು ಇದು ಮಾಡೋಕ್ಕೆ ನಿಮ್ಗೆ ಇಷ್ಟ ಆದಾಗ. ಹಾಗಾಗಿ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಸುಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.